ಓಂ ನಮೋ ಜ್ಯೋತಿರ್ಲೋಕಾಯ ಕಾಲಾಯ ಅನಿಮಿಷಾಂಬದಯೇ ಮಹಾಪುರುಷಾಯ ಧೀಮಹಿ ಆಕಾಶನಾಮಾವಿದ್ಯೆ ಸಹ ವಾಯುಶ್ಚಾಕಾಶತಃ ಆಕಾಶೇ ಲಕ್ಷ್ಮೀ ಚ ತಥಾಕಾಶೋ ಹರಿಸ್ವಯಂ. ಶ್ರೀ ಗುರುಭ್ಯೋ ನಮಃ. ಭಾಗವತ ಮಂಡಲ ಸೇವಾದಲ್ಲಿ ಇವತ್ತು ನಾವು ಭಗವಂತನಿಗೆ ಸಮರ್ಪಿಸುತ್ತಿರುವುದು 13ನೇಯ ಕುಸುಮ. ಐದನೇ ಸ್ಕಂಧ. ಅಲ್ಲಿ ನಾವಿವತ್ತು ನರಕದ ವರ್ಣನ ಇತ್ಯಾದಿ ಏನು ಬಂದಿದೆ ಅದನ್ನು ನೋಡಬೇಕಾಗಿದೆ. ಮತ್ತೆ ಇದೇ ಸಂದರ್ಭದಲ್ಲಿ ಮಹಾಭಾರತದ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ ಅಲ್ಲಿ ಬಂದಿರುವಂತೆ ನರಕಕ್ಕೆ ಕಾರಣವಾದ ಅನೇಕ ಪಾತಕಗಳು, ಅವುಗಳೆಲ್ಲದರ ವಿವರವನ್ನು ಇವತ್ತಿನ ದಿವಸ ನಾವು ನೋಡಬೇಕು. ಕೊನೆಗೆ ಪದ್ಮಪುರಾಣದಲ್ಲಿ ಬಂದಿರುವಂತೆ 5ನೇ ಸ್ಕಂಧದ ಶ್ರವಣ ಮಾಡಿದರೆ ಏನು ಲಾಭ ಅಂತನ್ನೋದನ್ನು ಕೂಡ ನೋಡಬೇಕು. ಈ 4ನೇ ಅಧ್ಯಾಯದಲ್ಲಿ ಪರೀಕ್ಷಿತನಿಗೆ ಶುಕಾಚಾರ್ಯ 21 ನರಕಗಳ ಬಗ್ಗೆ ವರ್ಣನೆ ಮಾಡಿದ್ದನ್ನು ನಾವು ಕೇಳ್ತೀವಿ. ಅಲ್ಲಿ ಪಿತೃಗಣಗಳ ಅಧಿಪತಿಯಾದಂತಹ ಯಮ ಇದ್ದಾನೆ. ಜೀವರು ಸತ್ತಾಗ ಯಮನ ದೂತರು ಅವರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಅವರು ಮಾಡಿದಂತಹ ಪಾಪಗಳಿಗೆ ಅನುಸಾರವಾಗಿ ನಾನಾ ಥರದ ಶಿಕ್ಷೆಯನ್ನು ಕೊಡ್ತಾರೆ. 3 ಲೋಕಗಳ ನಡುವೆ ದಕ್ಷಿಣ ದಿಕ್ಕಿನಲ್ಲಿ ಭೂಮಿಯ ಕೆಳಗೆ ನರಕಗಳಿವೆ ಅಂತ ಈಗ ಶಾಸ್ತ್ರದಲ್ಲಿ ಅದು ಬಂದಿದೆ. ಭಗವಾನ್ ಪಿತೃರಾಜನಾದ ವೈವಸ್ವತ, ಭಗವಾನ್ ಅಂತ ಕರೆಸ್ಕೊಂಡಿರುವ ಈ ಯಮಧರ್ಮ ಸೂರ್ಯನ ಮಗ, ಅವನು ಅಲ್ಲಿದ್ದಾನೆ. ನರಕಾನ್ ಏಕವಿಂಶತಿಂ ಗಣಯಂತಿ, ಒಟ್ಟು 21 ನರಕಗಳಿವೆ ಅಂತ ವರ್ಣನೆ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಆ ಎಲ್ಲ ನರಕಗಳ ಬಗ್ಗೆ ಈಗ ನಾನು ನಿನಗೆ ಹೇಳುವನಿದ್ದೇನೆ. ಯಾವ್ಯಾವ ಪಾಪಗಳಿಂದ ಏನೇನು ನರಕಕ್ಕೆ ಹೋಗ್ತಾರೆ ಅಂತನ್ನೋದನ್ನ ನಾನು ಹೇಳುವನಿದ್ದೇನೆ ಅಂತ ಅವ್ರು ಹೇಳಲಿಕ್ಕೆ ತೊಡಗಿದರು. ತಾಮಿಸ್ರ, ಅಂಧತಾಮಿಸ್ರ, ರೌರವ, ಮಹಾರೌರವ, ಕುಂಭೀಪಾಕ, ಕಾಲಸೂತ್ರ, ಅಸಿಪತ್ರವನ, ಸೂಕರಮುಖ, ಮತ್ತೆ ಅಂಧಕೂಪ, ಕ್ರಿಮಿಭೋಜನ, ಸಂದಂಶ, ತಪ್ತಸೂರ್ಮಿ, ವಜ್ರಕಂಟಕ ಶಾಲ್ಮಲಿ, ವೈತರಣಿ, ಪೂಯೋಧ, ಪ್ರಾಣವಿರೋಧ, ವಿಷಸನ, ಲಾಲಾಭಕ್ಷ, ಸಾರಮೇಯಾದನ, ಅವೀಚಿ ಮತ್ತು ಅಯಃಪಾನ ಅಂತ ಇಷ್ಟು ಒಟ್ಟು ನರಕಗಳಿವೆ. ಅದರಲ್ಲಿ ಯಾವ್ಯಾವ ಪಾಪಗಳನ್ನು ಮಾಡಿದರೆ ಅಲ್ಲಿ ನರಕಕ್ಕೆ ಹೋಗ್ತಾನೆ ಅನ್ನೋದನ್ನ ಈಗ ಹೇಳ್ತೇವೆ ಅಂತ. ಈ 21 ನರಕ ಅಲ್ಲದೇನೆ ಕ್ಷಾರಕರ್ದಮ, ರಕ್ಷೋಗಣ ಭೋಜನ, ಶೂಲಪ್ರೋತ, ದಂದಶೂಕ, ಅಬಟ ನಿರೋಧ, ಪರ್ಯಾವರ್ತನ, ಸೂಚಿಮುಖ ಅಂತ 7 ನರಕಗಳಿವೆ. ಹೀಗೆ ಒಟ್ಟು 8, ಇವು 7 ಸೇರಿದರೆ ಒಟ್ಟು 28 ನರಕಗಳಾಗ್ತವೆ. ಈ ನರಕಗಳು ಮತ್ತೆ ನರಕಕ್ಕೆ ಕಾರಣ ಆಗುವಂತಹ ಪಾಪಗಳ ಬಗ್ಗೆ ನಾವು ಕೇಳೋದಕ್ಕಿಂತ ಮುಂಚೆ ನಂದೊಂದು ಆಲೋಚನೆ ಯಾವತ್ತು. ಅದೇನೆಂದರೆ, ನರಕ ತಲುಪಿ ಇಲ್ಲಿ ಮಾಡಿದ ಪಾಪಗಳಿಗೆ ಫಲವಾಗಿ ನರಕ ತಲುಪಿ ಅಲ್ಲಿ ನಾವೇನು ಶಿಕ್ಷೆ ಅನುಭವಿಸ್ತೇವಲ್ಲ, ಅದು ಭಯಾನಕವೇ, ಮೈ ನಡುಕ ತರುವಂಥದ್ದೇ. ಕೆಲವು ನರಕಗಳ ಬಗ್ಗೆ ಅಂತೂ ಅದನ್ನು ಕೇಳಿದ್ರೇ ಎಚ್ಚರ ತಪ್ಪುತ್ತಾರೆ. ಅನುಭವಿಸುವುದು ಆ ಕಡೆ ಇರಲಿ, ಕೇಳಿದ್ರೇ ಎಚ್ಚರ ತಪ್ಪುತ್ತಾರೆ ಅಂತೆಲ್ಲ ಅದನ್ನು ವರ್ಣನೆ ಮಾಡಿರ್ತಾರೆ. ಆದರೂ ನನ್ನ ವಿಶ್ಲೇಷಣೆ ಏನಂದ್ರೆ, ಆ ನರಕಕ್ಕಿಂತ ಈ ಸಂಸಾರದಲ್ಲಿ ನಾವು ಅನುಭವಿಸುವ ದುಃಖ ಇದೆಯಲ್ಲ, ಸುಖ ಅಲ್ಲ ದುಃಖ, ಇದೇ ಹೆಚ್ಚು ಭಯಾನಕ. ಹಾಸ್ಯದ ದೃಷ್ಟಿಯಿಂದ ಒಂದ್ಸರಿ ಹೇಳುವುದಾದ್ರೆ,
ನರಕಕ್ಕೆ ಹೋದರೆ ಅಲ್ಲಿ ನಮಗೆ ಶಿಕ್ಷೆ ಕೊಡೋರು ಯಾರು? ಯಮನ ಭಟರು ಮೊದಲಾದವರು. ಅಂತೂ ಅವರೆಲ್ಲ ಭಗವಂತನ ಭಕ್ತರೇ. ಅಲ್ಲಿ ಹೋದರೂ ಭಗವಂತನ ಭಕ್ತರ ಸಹವಾಸವೇ. ಎಲ್ಲ ಜ್ಞಾನಿಗಳಾದವರು, ವಿವೇಕಿಗಳಾದವರು ನಮ್ಮ ತಪ್ಪುಗಳನ್ನು ನಾವು ತೋರಿಸ್ತಾರೆ, ಅದಕ್ಕೆ ತಕ್ಕಂತೆ ಶಿಕ್ಷೆ ಕೊಡ್ತಾರೆ. ಈ ಸಂಸಾರದಲ್ಲಿ ನಾವು ತೊಳಲಾಡುವುದೇನಿದೆಯಲ್ಲ, ಭಗವಂತನ ಭಕ್ತರು ಅನ್ನೋದಕ್ಕಿಂತ ಭಗವಂತನ ಭಕ್ತರು ಅಲ್ಲದೇ ಇದ್ದವರು, ದುಷ್ಟರು, ವಂಚಕರು, ಸ್ವಾರ್ಥಿಗಳು, ಇವರ ನಡುವೆ ನಾವು ತೊಳಲಾಡುವರು. ಎಲ್ಲಿಯಾದರೂ ಅಡ್ಡಿ ಇಲ್ಲ, ನಮ್ಮ ಮೈ ಮನಸ್ಸುಗಳಿಗೆ ದುಃಖ ಆದರೂ ತೊಂದರೆ ಇಲ್ಲ. ಆದರೆ ಭಗವಂತನ ಭಕ್ತರ ಸಹವಾಸ ಆಗ್ತದೆ ನರಕಕ್ಕೆ ಹೋದ್ರೆ. ಈ ಮಾತು ನೀವು ಹಾಸ್ಯ ಅಂತ ಆದರೂ ಸ್ವೀಕಾರ ಮಾಡ್ರಿ, ಅದನ್ನು ಯಥಾರ್ಥ ರೂಪದಲ್ಲಿ ಆದರೂ ಸ್ವೀಕಾರ ಮಾಡ್ರಿ. ಭಗವಂತನ ಭಕ್ತರ ಸಹವಾಸ ಇಲ್ಲಿ ಆಗಲ್ಲ. ಮೂರ್ಖರ ಸಹವಾಸ, ಸಂಸಾರದಲ್ಲೇ ನಮ್ಮನ್ನು ತೊಳಲಾಡಿಸುವಂಥವರ ಸಹವಾಸ. ತಾವು ಸಂಸಾರ ಅನ್ನುವ ಕೆಸರಿನಲ್ಲಿ ಬಿದ್ದು ಒದ್ದಾಡ್ತಾರೆ, ನಮ್ಮನ್ನು ಅಲ್ಲೇ ಕಾಲು ಹಿಡಿದು ಕೆಳಗೆ ಎಳೆದುಕೊಳ್ಳುವವರ ಜೊತೆ ಸಹವಾಸ ಇದೆ. ಇದೇ ಹೆಚ್ಚು ಭಯಾನಕ. ಅದರಿಂದ ನಾವು ಮಾಡುವ ಕರ್ಮಗಳಿಗೆ, ಕೆಲವು ಕರ್ಮಗಳಿಗೆ ಅಲ್ಲಿ ಶಿಕ್ಷೆ, ಇನ್ನು ಹೆಚ್ಚಿನ ಕರ್ಮಗಳಿಗೆಲ್ಲ ಇಲ್ಲೇ ಶಿಕ್ಷೆ. ಇಲ್ಲೇ ಅಂದರೆ ಇದೇ ಜನ್ಮದಲ್ಲಿ ಆಗಬಹುದು, ಅಥವಾ ಇನ್ನು ಮುಂದಿನ ಜನ್ಮದಲ್ಲಾದರೂ ಅದಾಗಬಹುದು. ನಾನು ಈ ಹಿಂದೆ ಕರ್ಮ ಸಿದ್ಧಾಂತ ಅದನ್ನು ಹೇಳುವಾಗ ವರ್ಣನೆ ಮಾಡಿದ್ದೆ. ಅಮೆರಿಕಾದಲ್ಲಿ ಎಡ್ಗರ್ ಕೇಸಿ ಅಂತ ಒಬ್ಬ ಇದ್ದ. ಅವನು ಸ್ವಸಂಮೋಹಿನಿ ಮಾಡ್ಕೊಳ್ತಿದ್ದ. ಆ ಥರ ಮಾಡಿಕೊಂಡು ಒಂದು ವೇಳೆ ಕೂತರೆ ಅವನಿಗೆ ಸಮೀಪದಲ್ಲಿ ಯಾರೇ ಬಂದರು ಅಥವಾ ಅವ್ರು ಬಂದಿಲ್ಲದೆ ಹೋದರೂ ಅಡ್ಡಿ ಇಲ್ಲ, ಆ ವ್ಯಕ್ತಿಯ ಹೆಸರೇನು, ಅವನಿಗಾಗಿರೋ ಸಮಸ್ಯೆ ಏನು ಅಂತ ಅನ್ನೋದನ್ನು ತಿಳಿಸಿದರೆ ಅವನು ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ದ ಅನ್ನೋದನ್ನೆಲ್ಲ ತಿಳಿಸ್ತಿದ್ದ ಆ ಎಡ್ಗರ್ ಕೇಸಿ. ಇಂಥ ಒಂದು ಶಕ್ತಿ ಇತ್ತು ಅವನಿಗೆ. ಇದನ್ನು ಅಮೆರಿಕ ದೇಶದ ಪತ್ರಕರ್ತರು ಮೊದಲಾದವರೆಲ್ಲ ಸಾಕಷ್ಟು ದಾಖಲೆ ಮಾಡಿ ಇಟ್ಟಿದ್ದಾರೆ. ಅದನ್ನು ಹಿಂದೆ ಒಂದ್ಸರಿ ಹೇಳಿದ್ದೆ, ಭಾಗವತದ ಪ್ರವಚನದ ಭಾಗವಾಗಿ ಇವತ್ತು ಹೇಳ್ತಿದ್ದೇನೆ ಅಷ್ಟೇ. ಎಡ್ಗರ್ ಕೇಸಿ ಅಂತ, ಅದರಲ್ಲಿ ಮೆನಿ ಮ್ಯಾನ್ಷನ್ಸ್ ಅಂತ ಝೀನಾ ಸೆರ್ಮಿನಾರ ಅಂತ ಬರೆದದ್ದು, ಒಬ್ಬಳು ಮಹಿಳೆ ಬರೆದದ್ದು ಒಂದು ಪುಸ್ತಕದಲ್ಲಿ ಅದ್ರ ಬಗ್ಗೆ ಸಾಕಷ್ಟು ವಿವರ ಇವೆ ಎಡ್ಗರ್ ಕೇಸಿ ಬಗ್ಗೆ. ಮತ್ತು ನಮ್ಮಲ್ಲಿ ಕನ್ನಡ ಸಾಹಿತ್ಯದಲ್ಲೂ ಕೂಡ ಸ್ವಾಮಿ ಜಗದಾತ್ಮಾನಂದ ಅಂತ ಬದುಕಲು ಕಲಿಯಿರಿ ಅಂತ ಪುಸ್ತಕ ಬರೆದಿದ್ದಾರೆ. ಅವರು ನಾವು ಮಾಡುವ ಪಾಪಗಳಿಗೆ ಹೇಗೆ ಏನೇನು ಶಿಕ್ಷೆಗಳನ್ನ ಅನುಭವಿಸಬೇಕಾಗ್ತದೆ ಅನ್ನೋದನ್ನು ಎಡ್ಗರ್ ಕೇಸಿ ಹೇಳಿದ್ದನ್ನು ಇವರು ದಾಖಲೆ ಮಾಡಿದ್ದಾರೆ. ಶಾಸ್ತ್ರದಲ್ಲಂತೂ ಇದ್ದೇ ಇದೆ. ಅವರು ಹೇಳಿದ್ದನ್ನು ಹೀಗೆ ನಾವು ಗುರುತಿಸಬೇಕು. ಒಂದು ವಿಪರೀತ ಪಕ್ಕೆ ನೋವು, ಹೊಟ್ಟೆ ನೋವು, ಬೆನ್ನು ನೋವು ಇತ್ಯಾದಿಗಳಿಂದ ತೊಳಲಾಡ್ತಾ ಇದ್ದವರು ಒಬ್ಬರನ್ನ ಕರ್ಕೊಂಡು ಬಂದರೆ ಒಂದ್ಸರಿ ಅವನು ಹೇಳಿದ್ದು ಒಂದು ಸ್ಯಾಂಪಲ್ ಹೇಳ್ತೇನೆ. ಇವರಿಗೆ ಹಿಂದೆ ಯಾವುದೋ ಒಂದು ಜನ್ಮದಲ್ಲಿ ಈ ಅಪರಾಧಿಗಳನ್ನು ಹಿಂಸಿಸಿ ಅದನ್ನು ಮೋದ ನೋಡುವಂತಹ ಒಂದು ಪ್ರವೃತ್ತಿ ಇತ್ತು. ಅಪರಾಧಿಗಳನ್ನ ಸಿಂಹ, ಹುಲಿ ಇತ್ಯಾದಿಗಳ ಬಾಯಿಗೆ ನೂಕಿ ಅವ್ರು ಹೋಗದೇ ಇದ್ದಾಗ ಅವ್ರನ್ನ ಭರ್ಚಿ ತೊಗೊಂಡು ತಿವಿದರು. ಸಿಂಹಗಳ ಬಾಯಿ, ಹುಲಿಗಳ ಬಾಯಿಗೆ, ಸಿಂಹಗಳ ಬಾಯಿಗೆ ಆಹಾರ ಆಗುವಂತೆ ಮಾಡ್ತಿದ್ರು. ಅಂಥ ದುರ್ಬುದ್ಧಿ ಇತ್ತು ಇವರಿಗೆ. ಅದರ ಫಲವಾಗಿ ಈಗ ಅನುಭವಿಸ್ತಾ ಇದ್ದಾರೆ ಅಂತ ಅವನು ಹೇಳ್ತಿದ್ದ. ಇಂಥದ್ದು ಒಂದು ಉದಾಹರಣೆ ಹೇಳಿದೆ ಅಷ್ಟೆ. ಅವನ್ನೆಲ್ಲ ನಾವೀಗ ಗಮನಿಸ್ಬೇಕು. ಅಂತೂ ಈ ಜನ್ಮದಲ್ಲಿ, ಅದು ಮಹಾಭಾರತದಲ್ಲಿ ಅಂತ ಒಂದು ಶ್ಲೋಕನೇ ಹೇಳ್ತಾನೆ ಕೃಷ್ಣ ಜರಾಸಂಧನಿಗೆ. ಯಸ್ಯಾಂ ಅವಸ್ಥಾಯಾಂ ಯದ್ಯತ್ ಕರ್ಮ ಕುರುತೆ ತಸ್ಯಾಂ ಅವಸ್ಥಾಯಾಂ ತತ್ತತ್ ಫಲಮಾಪ್ನೋತಿ ಅಂತ ಕೃಷ್ಣ ಜರಾಸಂಧನಿಗೆ ಹೇಳೋ ಮಾತಿದು. ಅಂತೂ ನಾವು ಯುವಕರಾಗಿದ್ದಾಗ ಮಾಡಿದ ಪಾಪಗಳ ಫಲವನ್ನು, ಮುದುಕರಾದ್ಮೇಲೆ ಮಾಡಿದ ಪಾಪಗಳ ಫಲವನ್ನು, ಅಧಿಕಾರ ಇದ್ದಾಗ ಮಾಡಿದ ಪಾಪಗಳ ಫಲವನ್ನು, ಮುಂದೆ ಇನ್ನೊಂದು ಜನ್ಮದಲ್ಲಿ ಅಧಿಕಾರ ಇಲ್ಲದೆ ಇದ್ದಾಗ, ನಾವು ಅಸಹಾಯಕರಾಗಿದ್ದಾಗ ತಪ್ಪದೇ ಅನುಭವಿಸಬೇಕಾಗ್ತದೆ. ಇವತ್ತು ಅಧಿಕಾರದ ಮದ ಇದ್ದಾಗ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಾಗ ಅದ್ಯಾವುದೂ ಎಲ್ಲೂ ಓಡಿ ಹೋಗೋದಿಲ್ಲ ಕರ್ಮ. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ಎಷ್ಟೋ ಕೋಟಿ ವರ್ಷಗಳಾದರೂ ನಾವು ಮಾಡಿದ್ದನ್ನು ನಾವೇ ಮಹಾರಾಯರಾಗಿ ಉಣಬೇಕೇ ಹೊರತು ಅದನ್ನು ಬೇರೆ ಯಾರೂ ಕೂಡ ಅನುಭವಿಸಲಿಕ್ಕೆ ಬರೋದಿಲ್ಲ. ಹೀಗೆ ಕರ್ಮದ ಫಲ ಅನ್ನೋದು ಅನಿವಾರ್ಯವಾದದ್ದು. 14ನೇ ವರ್ಷದ ಬಳಿಕ ನಾವು ಮಾಡುವ ಕರ್ಮಗಳಿಗೆ ನಾವು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಅಲ್ಲಿವರೆಗೆ ನಮಗೆ ಜ್ಞಾನ ಇರೋದಿಲ್ಲ. ಅದರಿಂದ ಅಲ್ಲಿವರೆಗೆ ಮಾಡಿದ ತಪ್ಪುಗಳಿಗೆ ಕ್ಷಮೆ ಇದೆ. 14ನೇ ವರ್ಷದ ನಂತರ ನಾವು ಸುಮಾರು 70 ವರ್ಷ ಕಾಲ ಬದುಕಿದ್ವಿ ಅಂತ ಇಟ್ಕೊಂಡ್ರೆ ಮುಂದಿನ 56 ವರ್ಷ, 80 ವರ್ಷ ಬದುಕಿದ್ರೆ 66 ವರ್ಷ, ಹೀಗೆಲ್ಲ ನಾವೆಷ್ಟು ಕರ್ಮಗಳನ್ನು ಮಾಡ್ತೀವಿ ಅಂದರೆ ಇನ್ನು ಮುಂದಿನ 10 ಜನ್ಮಗಳಿಗೆ ಸಾಕಾಗುವಷ್ಟು ಕರ್ಮಗಳನ್ನು ಮಾಡ್ತೇವೆ.
ದಶಾವರಾಣಾಂ ಜನ್ಮಾನಾಂ ಕಾರಣಾನಿ ಕರ್ವತ್ಯಯಂ ಅಂತ ಅಲ್ಲಿ ಮಾತಿರು ಶಾಸ್ತ್ರದ ಮಾತು. 10 ಕಡಿಮೆಯಿಂದ 10 ಜನ್ಮಕ್ಕೆ ಹಾಗಾಗೋಟ್ಟು ಕರ್ಮ ಮಾಡ್ತೇವೆ ಅಂತ. ಹೀಗೆ ಮಾಡುವ ಕರ್ಮಗಳನ್ನ ನಾವೇನೋ ಒಂದು ಜಮೀನಲ್ಲಿ ಬೀಜ ಬಿತ್ತಿದ್ರೆ ಅದರಿಂದ ಬರೇ ನಮ್ಮ ಹೊಟ್ಟೆಗಾಗುವಷ್ಟು ಮಾತ್ರ ಧಾನ್ಯ ಏನು ಬೆಳೆಯೋದಿಲ್ಲ. ಇನ್ನೂ ಒಂದಿಷ್ಟು ಧಾನ್ಯ ಬೆಳೆದಿರ್ತದೆ. ಕೆಲವನ್ನು ನಾವು ತಿನ್ಬೇಕಾಗ್ತದೆ, ಇನ್ನು ಕೆಲವೊಂದು ಹಾಗೆ ಇಟ್ಕೋಬೇಕಾಗ್ತದೆ. ಅದನ್ನ ಯಾರಿಗಾದ್ರೂ ಮಾರಬೇಕು ಅಥವಾ ನಾವೇ ಮುಂದಿನ ವರ್ಷ ಅದನ್ನು ತಿನ್ಬೇಕು. ಇದು ಬೀಜದ ವ್ಯವಸ್ಥೆ ನಮ್ಗೆ ಗೊತ್ತಿದೆ. ಹಾಗೆ ಕರ್ಮ ಎಂಬ ಬೀಜದ ವ್ಯವಸ್ಥೆನೂ ಕೂಡ ಹಾಗೇನೆ. ಅದು ಇನ್ನೊಬ್ರಿಗೆ ಮಾರ್ಲಿಕ್ಕೆ ಬರೋದಿಲ್ಲ, ನಾವೇ ಅನುಭವಿಸ್ಬೇಕಾಗ್ತದೆ ಅಂತ ಈಗ ಶಾಸ್ತ್ರ ಹೇಳಿದೆ. ಇದಿಷ್ಟು ಕರ್ಮದ ಹಿನ್ನೆಲೆ. ಇನ್ನೊಂದ್ಸರಿ ಹಿಂದೆ ಹೇಳಿದ್ದೆ ಇದೇ ವೇದಿಕೆಯಲ್ಲಿ, ಇನ್ನೊಂದ್ಸರಿ ಹೇಳ್ತಿದ್ದೆ. ಇನ್ನೊಬ್ಬರ ಹಣ, ಹೆಂಡತಿ, ಮಕ್ಕಳು ಇದೆಲ್ಲ ಅಪಹಾರ ಮಾಡುವವನು ತಾಮಿಸ್ರ ಅನ್ನುವ ನರಕಕ್ಕೆ ಹೋಗಿ ಬೀಳ್ತಾನೆ. ಅಲ್ಲಿ ತಾಮಿಸ್ರ ಅನ್ನುವ ಶಬ್ದಕ್ಕೆ ಇದರ್ಥ ಕತ್ತಲಿಂದ ತುಂಬಿದ್ದು ಅಂತ ಅರ್ಥ. ಹೆಸರಿಗೆ ತಕ್ಕಂತೆ ಅದು ಕತ್ತಲಿಂದ ತುಂಬಿರ್ತದೆ. ಅಲ್ಲಿ ಅನ್ನ ಇರೋದಿಲ್ಲ, ನೀರಿರೋದಿಲ್ಲ. ದೊಡ್ಡ ದೊಡ್ಡ ಕೊರಡಿನ ಏಟು, ಸಣ್ಣ ಕೋಲಲ್ಲ, ದೊಡ್ಡ ದೊಡ್ಡ ಕೊರಡಿನಿಂದ ಬಡಿತಾರೆ ಹಿಡಿದು. ದುಃಖ ಆಗ್ತದೆ, ಮೂರ್ಛೆ ಹೋಗ್ತಾನೆ. ಇವೆಲ್ಲ ಈಗ ನರಕದಲ್ಲಿ ಕೊಡುವ ಶಿಕ್ಷೆಗಳನ್ನೇನಾದರೂ ಹೇಳಿದರೆ ನಮ್ಗೆ ಈ ಶರೀರ ಅದನ್ನು ತಾಳುವುದೇ ಇಲ್ಲ. ನಮ್ಮ ಒಳಗೆ ನಮಗೆ ಗೊತ್ತಿರಬೇಕು, ಒಳಗೆ ಜೀವ ಸ್ವರೂಪ ಇರ್ತದೆ. ಅದಕ್ಕೆ ಹೊರಗೆ ಆವರಕವಾಗಿ ಒಂದು ಲಿಂಗ ಶರೀರ ಅಂತ ಇರ್ತದೆ. ಅದಾದ್ಮೇಲೆ ಹೊರಗೊಂದು ಅನಿರುದ್ಧ ಶರೀರ ಅಂತ ಇರ್ತದೆ, ಅಥವಾ ಯಾತನಾ ಶರೀರ ಅಂತ ಕರೀತಾರೆ. ಅದರ ಹೊರಗೆ ನಮ್ಗೆ ತಂದೆ ತಾಯಿಯಿಂದ ಬಂದಿರುವಂಥ ಈ ದೇಹ ಇರ್ತದೆ. ಈ ದೇಹಕ್ಕೆ ಇಷ್ಟೆಲ್ಲ ಶಿಕ್ಷೆ ಕೊಟ್ಟರೆ ಇದು ತಾಳುವುದೇ ಇಲ್ಲ. ಆದ್ರಿಂದ ಇದರೊಳಗಿರುವ ಯಾತನಾ ಶರೀರ ಅಥವಾ ಅನಿರುದ್ಧ ಶರೀರ ಏನಿದೆ ಆ ಶರೀರಕ್ಕೆ ಅಲ್ಲಿ ಶಿಕ್ಷೆ ಆಗೋದು. ಶಿಕ್ಷೆ ಹೋಗ್ತಾನೆ, ಮೂರ್ಛೆ ಹೋಗ್ತಾನೆ, ಮತ್ತೆ ಹೇಳ್ತಾನೆ. ಇವ್ರು ಎದ್ದಂತ ಕೂಡ ಅವ್ರು ಮತ್ತೆ ಕಾದಿರ್ತಾರೆ, ಮತ್ತೆ ಏಟ್ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೊಂದು ಮುಂದಿಂದು ಅಂಧತಾಮಿಸ್ರ ಅಂತ. ಇನ್ನೊಬ್ಬರನ್ನ ಹತ್ಯೆ ಮಾಡಿ ಅವ್ರ ಸಂಪತ್ತು, ಹೆಂಡತಿ, ಮಕ್ಕಳು ಮೊದಲಾದವ್ರನ್ನ ದೋಚಿದ್ರೆ ಅಲ್ಲಿ ಅಂಧತಾಮಿಸ್ರ ಕರ್ಕೊಂಡು ಹೋಗ್ತಾರೆ. ಅವನು ಬೇರು ಕಡಿದ ಮರ ಉದುರಿ ಬೀಳುವಂತೆ ಬೀಳ್ತಾನೆ. ನರಕಕ್ಕೆ ತೊಗೊಂಡು ಬಿಸಾಕ್ತಾರೆ. ಕಣ್ಣು ಕತ್ತಲೆ ಕವಿದು ಮೂರ್ಛಿತನಾಗಿ ಬೀಳ್ತಾನೆ. ಅದನ್ನು ಅಂಧತಾಮಿಸ್ರ ಅಂತ. ಅಂಧ ಅಂದ್ರೆ ಕುರುಡು ಅಂತ ಅರ್ಥ. ನಮ್ಮನ್ನು ಕುರುಡಾಗಿಸುವ ಕತ್ತಲೆ, ಕಣ್ಣು ಕವಿದು ಹೀಗೆ ಹೋಗಿ ಬೀಳ್ತಾನೆ. ನಷ್ಟ ಮತಿ ನಷ್ಟ ದೃಷ್ಟಿಶ್ಚ ಭವತಿ ಅಂತ ಶಾಸ್ತ್ರ ಅದನ್ನು ವರ್ಣನೆ ಮಾಡ್ತದೆ ಭಾಗವತ. ನಾನೇ ಎಲ್ಲ ಮಾಡ್ತೇನೆ, ಎಲ್ಲವೂ ನಂದೇ ಅಂತ ಆಲೋಚನೆ ಮಾಡಿ ಎಲ್ಲರಿಗೂ ದ್ರೋಹ ಮಾಡ್ತಾ ಕೇವಲ ತನ್ನ ಕುಟುಂಬ, ತನ್ನ ಪೋಷಣೆ ಅಷ್ಟನ್ನು ಮಾತ್ರ ಮಾಡುವವನು ಕೊನೆಗೆ ಏನಾಗ್ತದೆ ಅಂದ್ರೆ ಯಾವೆಲ್ಲ ಆಸ್ತಿ ಪಾಸ್ತಿ ಇವೆಲ್ಲ ನಮ್ಮದು ಅಂತ ಅನ್ಕೊಂಡಿದ್ದ ಅದನ್ನೆಲ್ಲ ಇಲ್ಲೇ ಬಿಸಾಕಿ ಬರಿಗೈಯಿಂದ ಹೋಗ್ಬೇಕಾಗ್ತದೆ. ಆದರೆ ಆ ಪಾಪ ಮಾತ್ರ ಕಟ್ಕೊಂಡು ಹೋಗ್ತಾನೆ, ಅದನ್ನೆಲ್ಲಿ ಬಿಟ್ಟು ಹೋಗುವಂತಿಲ್ಲ. ಪಾಪ ಕಟ್ಕೊಂಡು ರೌರವ ಅನ್ನೋ ನರಕಕ್ಕೆ ಹೋಗ್ತಾನೆ. ಈ ಜಗತ್ತಿನಲ್ಲಿದ್ದಾಗ ಬೇರೆ ಬೇರೆ ಜೀವಗಳಿಗೆ ಹಿಂಸೆ ಕೊಟ್ಟಿರ್ತಾನಲ್ಲ, ಅವೆಲ್ಲ ಅದೇ ಜೀವಗಳು ಅಲ್ಲಿ ಹೋಗಿ ತಯಾರಾಗಿ ನಿಂತಿರ್ತಾವೆ. ರುರು ಅಂತ ಒಂದು ಪ್ರಾಣಿ. ರುರು ರೀತಿ ಸರ್ಪಾದತಿ ಕ್ರೂರ ಸತ್ವಾಪದೇಶ. ಹಾವಿಗಿಂತಲೂ ಕ್ರೂರವಾದ ಒಂದು ಪ್ರಾಣಿ ಅದು ರುರು ಅಂತ. ಆ ರುರು ಅನ್ನೋ ನರಕ ಇರೋದ್ರಿಂದ ಅದಕ್ಕೆ ರೌರವ ನರಕ ಅಂತ ಕರೀತಾರೆ. ರೌರವ ಅಂದ್ರೆ ಇದು. ಅವನಿಗೆ ಕೊಡಬಾರದ ಹಿಂಸೆ. ಈ ಇಲ್ಲಿ ಒಂದು ಯಾವುದೋ ಅಸಹಾಯಕವಾದ ಪ್ರಾಣಿ, ಕೋಳಿ, ಕುರಿ, ಇದು ನನಗೆ ಹೇಳೋದನ್ನ ಎರಡನ್ನು ಗಮನಿಸ್ಬೇಕು. ಒಂದು ಮಾಂಸಾಹಾರಕ್ಕಾಗಿ ಅದನ್ನು ತಿನ್ನುವವ್ರದ್ದು ಒಂದು ವಿಷಯ ಬೇರೆ, ಆಹಾರನೇ ಅದಾದ್ರಿಂದ ತಿನ್ನೋರ್ದೊಂದು ವಿಷಯ ಬೇರೆ. ಅದ್ರ ಬಗ್ಗೆ ನಾನು ಹಿಂದೆ ಹೇಳಿ ಆಗಿತ್ತು, ಮತ್ತೆ ಅದನ್ನ ಹೇಳ್ತಾ ಹೋಗೋದಿಲ್ಲ. ಆದರೆ ಹಿಂಸೆಗಾಗಿ ಹಿಂಸೆ, ಮೋಜಿಗಾಗಿ ಹಿಂಸೆ ಮಾಡೋರು ಇರ್ತಾರಲ್ಲ, ನೀವು ಯಾರನ್ನು ಹಿಂಸೆ ಮಾಡಿರ್ತೀರಿ, ಯಾವ ಪ್ರಾಣಿ, ಪಕ್ಷಿ, ಮನುಷ್ಯ, ಅವರೆಲ್ಲರನ್ನ ಹಿಂಸೆ ಮಾಡಿರ್ತೀವಲ್ಲ, ಅವರೆಲ್ಲ ಅಲ್ಲಿ ಹೋಗಿ ರೂಲ್ಗಳಾಗಿ ಕಾಯ್ದಾ ಕೂತಿರ್ತಾರೆ. ಅವರು ಇವನನ್ನು ಈ ಥರ ಹಿಂಸಿಸ್ತಾರೆ. ಮುಂದೆ ಮಹಾನ್ ರೌರವ ಅಂತ, ಅದು ಎಲ್ಲರಿಗೂ ದ್ರೋಹ ಮಾಡಿದವನು, ದ್ರೋಹ ಮಾಡಿ ತನ್ನ ಹೊಟ್ಟೆ ಹೊರೆದುಕೊಳ್ಳುವಂಥವನು. ಅವನು ಆ ನರಕಕ್ಕೆ ಹೋಗಿ ಬೀಳ್ತಾನೆ. ಅಲ್ಲಿ ಇದೇ ರುರು ಅಂತ ಪ್ರಾಣಿಗಳು. ರೌರವದ್ದೇ ಮುಂದಿನ ವರ್ಷನ್ ಅಷ್ಟೇ. ಅದು ಮಹಾರೌರವ ಇನ್ನೂ ಭಯಾನಕ ಅಷ್ಟೇ. ಅವು ಮಾಂಸ ಭಕ್ಷಕವಾದ ರುರು ಅನ್ನುವ ಪ್ರಾಣಿಗಳು. ಮಾಂಸಕ್ಕಾಗಿ ಆತನನ್ನು ಕಿತ್ತು ತಿಂತಾವೆ ಅವೆಲ್ಲ. ಆದರೆ ಸಾಯುವುದೇ ಇಲ್ಲ. ಎಷ್ಟು ಪಾಪ ಇರ್ತದೆ. ಸಾಯುವುದು ಅಂದರೆ ತಂದೆ ತಾಯಿಯಿಂದ ಬಂದಿರೋ ದೇಹ ಇದೆಯಲ್ಲ, ಇದನ್ನಷ್ಟು ಕಳ್ಕೊತಾನೆ ಅಷ್ಟೇ ಮನುಷ್ಯ ಹೊರತು ಒಳಗಿನ ಯಾತನಾ ದೇಹ ಈಗ ಹೋಗೋದಿಲ್ಲ. ಅದೆಲ್ಲ ಜ್ಞಾನ ಸಂಪಾದನೆ ಮಾಡಿ ಮುಕ್ತಿಗೆ ಹೋಗುವಾಗ ಮಾತ್ರ ಅವ್ರು ಹೋಗೋದು.
ಆದ್ರಿಂದ ಅಲ್ಲಿವರೆಗೂ ಆ ದೇಹ ಮುಂದುವರಿತಾನೆ ಇರ್ತದೆ. ಇದು ಒಂದು ಸಮಸ್ಯೆ. ಇನ್ನ ಈ ಮಾಂಸಾಹಾರದ ಬಗ್ಗೆ ನಾನು ಹಿಂದೆ ಹೇಳಿದ್ದೆ. ಆಹಾರ ಸ್ವೀಕಾರ ಮಾಡುವಾಗಲೂ ಕೂಡ ಸಸ್ಯಾಹಾರವನ್ನೇ ಸ್ವೀಕಾರ ಮಾಡಿದ್ರು, ಮಾಂಸಾಹಾರ ಸ್ವೀಕಾರ ಮಾಡಿದ್ರು ಭಗವಂತನ ಆರಾಧನೆ ಇದು. ಯಾಕಂದ್ರೆ ನಾವು ಹೊಟ್ಟೆ ತುಂಬ್ಕೋಬೇಕು. ಇದನ್ನೇ ಭಗವಂತನಿಗೂ ನಿವೇದನೆ ಮಾಡಿ ನಾವು ತಿಂತಾ ಇದ್ದೀವಿ ಅಂತ ಆಲೋಚನೆ ಮಾಡಿದ್ರೆ ಅವನಿಗೆ ಅದು ಸ್ವಲ್ಪ ಪರಿಹಾರ ಕೊಡ್ತದೆ. ಇಲ್ಲದೆ ಹೋದ್ರೆ ಬಹಳ ಕಷ್ಟ ಅವನ ಜೀವನ. ಏನೂ ಭಗವಂತನ ಪೂಜೆ ಉದ್ದೇಶವೇ ಇದ್ದೇನೆ, ಕೇವಲ ನಮ್ಮ ಹೊಟ್ಟೆ ಹೊರ್ಕೊಳ್ಳುವುದಕ್ಕಾಗಿ ಮಾತ್ರ ಮಾಡಿದರೆ ಅಂಥವರಿಗೆ ಈ ನರಕಗಳ ಪ್ರಾಪ್ತಿ. ಕುಂಭೀಪಾಕ ಅಂತ ಭಗವದ್ಗೀತಾದಲ್ಲಿ ಮಾತಿದೆ, ಭುಂಜತೆ ತೇ ತ್ವಘಂ ಪಾಪಾಹ ಯೇ ಪಠಂತಿ ಆತ್ಮಕಾರಣ ಅಂತಂತ. ನಾವು ಯಾವತ್ತೂ ಕೂಡ ಏನು ಸಸ್ಯಾಹಾರವೇ ತಿನ್ನಲಿ ಮಾಂಸಾಹಾರವೇ ತಿನ್ನಲಿ, ನಾವು ಅಡುಗೆ ಮಾಡುವುದು ಮಾಡ್ತೇವೆ, ಅದನ್ನೇ ಭಗವಂತನಿಗೆ ನಿವೇದನೆ ಮಾಡಿ ಮತ್ತೆ ಯಜಮಾನನಾದವನು ಮನೆಯ ಆಳು ಕಾಳು ಗರ್ಭಿಣಿ ವಯಸ್ಸಾದವರೆಲ್ಲರಿಗೂ ಭೋಜನ ಮಾಡಿಸಿ ಆಮೇಲೆ ತಾನು ಮಾಡಬೇಕು. ಪಶು ಪಕ್ಷಿಗಳಿಗೆ ಭೂತಬಲಿ ರೂಪದಿಂದ ಹೊರಗಡೆ ಮನೆಯ ಹೊರಗಡೆ ಅನ್ನ ಚೆಲ್ಲಿ ಊಟ ಮಾಡಬೇಕು. ಆದರೆ ಯಾರು ಕೇವಲ ಆತ್ಮಕಾರಣ ತನ್ನ ಹೊಟ್ಟೆ ಹೊರಕೊಳ್ಳುವುದಕ್ಕಾಗಿ ಮಾತ್ರ ಅಡುಗೆ ಮಾಡ್ತಾನೆ ತಿಂತಾನೆ, ಅವನು ಅನ್ನ ತಿಂದಂತೆ ಅಲ್ಲ, ಅವನು ಪಾಪವನ್ನೇ ತಿಂದಂತೆ. ನನಗೆ ಹೊಟ್ಟೆ ಹಸಿದಂತೂ ಹಸಿದಿದೆ, ಊಟ ಮಾಡುವುದಂತೂ ಮಾಡಬೇಕು. ಅದನ್ನು ಭಗವಂತನ ಆರಾಧನೆ ಇದು ಪೂಜಾ ಅಂತ ಮಾಡಿದರೆ ಅಲ್ಲೇ ಉದ್ಧಾರ ಆಗ್ತಾನೆ. ಕ್ರಿಯೆ ಒಂದೇ, ಅದ್ರ ಹಿಂದಿನ ಉದ್ದೇಶ ಮಾತ್ರ ಬೇರೆ ಅಷ್ಟೆ. ಹಾಗೆ ಯಾವ ಕ್ರಿಯೆ ಆದ್ರೂ ಭಗವಂತನ ಪೂಜಾ ಅಂತ ಮಾಡಬೇಕು. ಹಾಗೆ ಮಾಡ್ಲಿಕ್ಕೆ ಬೇಕಾದಂತಹ ಮನಸ್ಸಿನ ಪರಿಪಾಕ ನಮಗಿರಬೇಕು. ಕುಂಭೀಪಾಕ ಅಂತ ಬರ್ತಾರೆ. ಕುಂಭ ಅಂದ್ರೆ ಗಡಿಗೆ ಅಂತ ಅರ್ಥ. ಒಂದು ಗಡಿಗೆ ಒಳಗೆ ಈಗ ಏನಾದರೂ ಒಂದು ಸಾಮಾನು ಪದಾರ್ಥ ಕುದಿಲಿಕ್ಕೆ ಇಟ್ಟಿರ್ತಾರೆ, ಅದೇ ಎಷ್ಟು ಜೋರಾಗಿ ಕುದಿತಿರ್ತದೆ ಅದು ನಮ್ಗೆ ಗೊತ್ತಿದೆ. ಅದರಲ್ಲೂ ಎಣ್ಣೆ ಆದ್ರೆ ಮತ್ತಷ್ಟು ಕುದೀತದ. ಕುಂಭ ಅಂದ್ರೆ ಗಡಿಗೆ, ಕುಂಭೀಪಾಕ ಅಂದ್ರೆ ಗಡಿಗೆಯಲ್ಲಿ ಕುದಿಸಿದಂತೆ ಕುದಿಸ್ತಾರೆ, ಅಂತ ಎಣ್ಣೆ ಕಡಾಯಿಯಲ್ಲಿ ಕುದಿಸ್ತಾರೆ. ಇದನ್ನು ವಿಚಾರ ಮಾಡಬೇಕು. ಕುಂಭೀಪಾಕೆ ತಪ್ತ ತೈಲೆ ಉಪರುಂಧಯಂತಿ. ನೀರಿಗಿಂತ ಎಣ್ಣೆ ತುಂಬಾ ಹೆಚ್ಚು ಕಾಯ್ತದೆ, ಅದರ ಹೀಟ್ ಹೆಚ್ಚು, ಮತ್ತೆ ಎಣ್ಣೆನ ಮೈಗೆ ಹಾಕಿದ್ರೆ ಅದರ ಪರಿಣಾಮವೂ ಹೆಚ್ಚು. ಹೀಗೆ ಏನೂ ಭಗವಂತನ ಆರಾಧನೆ ಉದ್ದೇಶ ಇದ್ದೇನೆ ಹೊಟ್ಟೆ ಹೊರಕೊಳ್ಳೋದಕ್ಕಾಗಿ ಪಶು ಪಕ್ಷಿ ಪ್ರಾಣಿಗಳನ್ನ ಬೇಯಿಸಿ ಅದನ್ನು ತಿಂದರೆ ಅದು ಮಹಾ ನೀಚ ಕೆಲಸ. ಅದಕ್ಕೆ ಅವನ್ನ ತಗೊಂಡು ಹೋಗಿ ಆ ಕುಂಭೀರ್ ಪಾಕದಲ್ಲಿ ಕುದಿಯುವ ಎಣ್ಣೆಯಲ್ಲಿ ಹಾಕಿ ಅವನನ್ನು ಹಿಂಸಿಸ್ತಾರೆ. ಇಂಥವೆಲ್ಲ ಅನೇಕ ಪಾಪಗಳ ಬಗ್ಗೆ ಗರುಡ ಪುರಾಣದಲ್ಲೂ ಬಂದಿದೆ. ಆದರೆ ಗರುಡ ಪುರಾಣದಲ್ಲಿ ಇದ್ದನ್ನು ನಾನು ಇಲ್ಲಿ ಹೆಚ್ಚು ಹೇಳ್ತಿಲ್ಲ. ಈಗ ಭಾಗವತದಲ್ಲಿ ಮತ್ತು ಮಹಾಭಾರತದಲ್ಲಿ ಶಾಂತಿ ಪರ್ವ ಅನುಶಾಸನ ಪರ್ವದಲ್ಲಿ ಬಂದದನ್ನು ಮಾತ್ರ ಹೇಳ್ತಿದ್ದೇನೆ. ಯಾಕೆಂದ್ರೆ ಗರುಡ ಪುರಾಣ ಇವತ್ತು ಸ್ವಚ್ಛವಾದ ರೂಪದಲ್ಲಿ ಉಳಿದಿಲ್ಲ. ಅದಕ್ಕೆ ಯಾರ್ಯಾರೋ ಏನೇನೋ ಅಲ್ಲಿ ಇದನ್ನು ಸೇರಿಸಿದ್ದಾರೆ, ಇದನ್ನು ತೆಗೆದು ಹಾಕಿದ್ದಾರೆ. ಅದು ಸ್ವಚ್ಛವಾದ ರೂಪದಲ್ಲಿ ಉಳಿದಿಲ್ಲ. ಆದ್ದರಿಂದ ಗರುಡ ಪುರಾಣವನ್ನು ಇಲ್ಲಿ ಹೇಳ್ತಿಲ್ಲ. ಭಾರತ ಭಾಗವತವನ್ನು ಮಾತ್ರ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಅಷ್ಟು ಸಾಕು ನಮಗೆ. ತಂದೆ ತಾಯಿ ಗುರು ಹಿರಿಯರು ಅವರಿಗೆಲ್ಲ ದ್ರೋಹ ಮಾಡುವ ವ್ಯಕ್ತಿ ಕಾಲಸೂತ್ರ ಅನ್ನುವ ನರಕದಲ್ಲಿ ಹೋಗಿ ಬೀಳ್ತಾನೆ. ಕಾಲಸೂತ್ರ ಸಂಜ್ಞೆಗೆ ನರಕೆ. ಅಲ್ಲಿ ಆ ಕಾಲಸೂತ್ರ ಅನ್ನೋ ನರಕದಲ್ಲಿ 10,000 ಯೋಜನೆ ವಿಸ್ತಾರದ ಒಂದು ಖಲ ಇದೆ. ತಾಮ್ರದ ಖಲ. ಖಲ ಅಂದ್ರೆ ಸಂಸ್ಕೃತ ಶಬ್ದ. ಕನ್ನಡದಲ್ಲಿ ಕಣ ಅಂತಾರೆ. ಕಣದಲ್ಲಿ ಧಾನ್ಯಗಳನ್ನು ಒಗ್ತಿರ್ತಾರಲ್ಲ, ಅಷ್ಟೇ, ಬೇರೆ ಏನಲ್ಲ. ಖಲ ಅಂದ್ರೆ ಧಾನ್ಯದ ಕಾಳುಗಳನ್ನು ಒಣಗಿಸುವಂಥ ಕಾದ ನೆಲ. ನಾವು ಅದನ್ನು ತಂದು ಚೀಲದೊಳಗೆ ತುಂಬಿಟ್ಕೊಂಡು ಮಾರುಕಟ್ಟೆಗೆ ಒಯ್ಯೋದಕ್ಕಿಂತ ಮುಂಚೆ ಅದನ್ನು ಜಮೀನಲ್ಲೇ ವಾತಾವರಣ ಸರಿಯಾಗಿ ಗಮನಿಸಿ ಅಲ್ಲೇ ಹಾಕಿರ್ತೇವೆ ಕಾದ ನೆಲದ ಮೇಲೆ. ಅದಕ್ಕೆ ಖಲ ಅಂತ. ನಾವು ಹಾಕುವುದು ಮಣ್ಣಿನ ನೆಲ, ಧಾನ್ಯಗಳನ್ನು ಹಾಕುವುದು. ಈ ಕಾಲಸೂತ್ರ ಅನ್ನೋ ನರಕದಲ್ಲಿ ತಾಮ್ರದ ದೊಡ್ಡ ಕಡಾಯಿ, ತಾಮ್ರದ ನೆಲ, ಅದು 10,000 ಯೋಜನೆ ವಿಸ್ತಾರ. ಒಂದು ಯೋಜನೆ ನಾನು ಹೇಳಿದೆ, ಒಂದು 5-6 ಕಿಲೋಮೀಟರ್ ಇರಬಹುದು. ಅದರ 10,000 ಪಟ್ಟು. ಯಾಕಂದ್ರೆ ಅನೇಕ ಜನ ಪಾಪಿಗಳನ್ನು ಏಕಕಾಲದಲ್ಲಿ ಅಲ್ಲಿ ಒಣಗಿ ಹಾಕ್ಲಿಕ್ಕೆ ಜಾಗ ಬೇಕಲ್ಲ. ಇಲ್ಲಿ ನಮ್ಗೆ ಸುಮ್ಮನೆ ಒಂದು 2-3 ಎಕರೆ ಜಮೀನಿನ ಕಾಳು ಕಡಿ, ಅಲ್ಲಿ ಅನೇಕ ಜನ ಪಾಪಿಗಳನ್ನು ತೊಗೊಂಡೋಗಿ ಹಾಕಬೇಕಲ್ಲ. ಅದಕ್ಕೆ ಅಷ್ಟು ದೊಡ್ಡದು ವ್ಯವಸ್ಥೆ ಮಾಡಿರ್ತಾರೆ. ಅದರ ಕೆಳಗಡೆ ಬೆಂಕಿ, ಮೇಲ್ಗಡೆ ಸೂರ್ಯನ ಬಿಸಿಲು, ಇದರಿಂದ ಅದು ಚೆನ್ನಾಗಿ ಕುದ್ದಿರ್ತದೆ. ಅದೆಲ್ಲ ತಾಮ್ರ ಆದ್ರಿಂದ ಹೆಚ್ಚು ಕುದೀತದೆ, ಉಳಿದ ಸ್ಟೀಲ್ ಇತ್ಯಾದಿಗಳಿಗಿಂತ ಹೆಚ್ಚು ಕಾದಿರ್ತದೆ. ಹಸಿವು, ಬಾಯಾರಿಕೆ, ಶರೀರದ ಒಳಗೆ ತಾಪ ಹೊರಗೆ ತಾಪ, ಮೇಲೆ ಬಿಸಿಲು,
ಪಾಪಿನಲ್ಲಿ ತೊಗೊಂಡೋಗ ಮಲಗಿಸ್ತಾರೆ, ಹೇಳ್ತಾನೆ, ಓಡ್ತಾನೆ, ಬೇಡ್ಕೋತಾನೆ. ಆದರೆ ಏನು ಮಾಡಿದ್ರು ಅದು ಪರಿಹಾರ ಇಲ್ಲ. ಪಾಪಿಯ ಮೈಯೊಳಗೆ ಎಷ್ಟು ರೋಮ ಇದೆಯಲ್ಲ, ಆ ರೋಮ ಇರುವಷ್ಟು ಕಾಲ, ಅಷ್ಟು ವರ್ಷ ಕಾಲ ಅವನಿಗಲ್ಲಿ ಚೆನ್ನಾಗಿ ಶಿಕ್ಷೆ ಆಗ್ತದೆ. ಇದನ್ನೇ ಕಾಲಸೂತ್ರ ಅಂತ ಹೆಸರಿನಿಂದ ಹೇಳ್ತಾರೆ. ಅಸಿಪತ್ರವನ ಅಂತ ಮುಂದಿನ ಒಂದು ನರಕ. ಅದರಲ್ಲಿ ಆ ನರಕಕ್ಕೆ ಯಾವಾಗ ಹೋಗ್ತಾನೆ ಸಾಧಕ ಅಂದರೆ, ಈ ನಮ್ಮ ಕರ್ತವ್ಯ ಏನು, ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದು, ಅದು ಇನ್ನೊಬ್ಬರಿಗೆ ಸಾಧ್ಯ ಆದರೆ ಪಾಠ ಹೇಳೋದು, ಪ್ರವಚನ ಮಾಡೋದು, ಇದನ್ನು ನಮ್ಮ ಕರ್ತವ್ಯ. ಅದೇನು ಇಲ್ಲಂತೂ ಶಾಸ್ತ್ರದಲ್ಲಿ ಹೇಳಿದ ಕಾರ್ಯಗಳಂತೂ ಎಲ್ಲರೂ ಮಾಡಲೇಬೇಕು. ಪಾಠ ಪ್ರವಚನ ಮಾಡೋದು ಆ ಕಡೆ ಇರಲಿ, ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅನ್ನೋಂತ ನಡ್ಕೊಳ್ಬೇಕಲ್ಲ ಎಲ್ಲರೂ ಕೂಡ. ಅದೆಲ್ಲರ ಕರ್ತವ್ಯವೂ ಹೌದು. ಶಾಸ್ತ್ರದಲ್ಲಿ ಹೇಳಿದ್ದನ್ನ ಕೆಲವು ಸಲ ನಮಗೆ ಬಿಡ್ಲಿಕ್ಕೆ ಅವಕಾಶ ಇದೆ. ಯಾವಾಗಂದ್ರೆ ಆಪತ್ತಿದ್ದಾಗ, ಆಪತ್ಕಾಲದಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು ನಡೀತದೆ. ಆಪತ್ಕಾಲ ಅಂದರೆ ತೀವ್ರವಾದ ಬರಗಾಲ, ಮನೆಯಲ್ಲಿ ಏನೂ ಇಲ್ಲದೇ ಇದ್ದಾಗ, ಇಂಥ ಸಂದರ್ಭದಲ್ಲಿ ಅದಕ್ಕೆಲ್ಲ ಆಪತ್ಕಾಲ ಅಂತ. ಆಪತ್ಕಾಲ ಇದ್ದಾಗ ಶಾಸ್ತ್ರದ ಮಾರ್ಗವನ್ನು ಬಿಟ್ಟರೆ ದೇವರು ಒಂದು ಸ್ವಲ್ಪ ಕ್ಷಮಿಸ್ತಾನೆ. ಆದರೆ ಏನೂ ಆಪತ್ತು ಇಲ್ಲದೆ ಹೋದ್ರೂ ಶಾಸ್ತ್ರವಿಹಿತವಾದ ಮಾರ್ಗವನ್ನು ಬಿಟ್ಟು ದುರ್ಮಾರ್ಗದಿಂದ ಅಧಾರ್ಮಿಕನಾಗಿ ಬದುಕಿ ಬಿಟ್ರೆ ಅವನನ್ನು ಯಮಧರ್ಮರು ಅಸಿಪತ್ರವನ ನರಕಕ್ಕೆ ಕರ್ಕೊಂಡು ಹೋಗ್ತಾರೆ. ಚಾಟಿ ಬಾರ್ಕೋಲಿನ ಏಟುವಿಂದ ಅವನು ಹೊಡಿತಾರೆ. ಅವನು ಆ ಚಾಟಿ ಏಟಿನಿಂದ ತಪ್ಪಿಸ್ಕೊಳ್ಬೇಕು ಅಂತ ಆ ಕಡೆ ಈ ಕಡೆ ಏನಾದರೂ ಓಡಿದರೆ, ಎರಡೂ ಕಡೆ ಅಲ್ಲಿ ಪರಿಸರ ಹೇಗಿರ್ತದಂದ್ರೆ, ಹಸಿ ಅಂದರೆ ಖಡ್ಗ, ಖಡ್ಗದಂತಿರುವ ಎಲೆ, ಅದರದೊಂದು ಕಾಡು. ಒಂದ್ಸರಿ ಕಬ್ಬಿನ ಗದ್ದೆ ಒಳಗೆ ಓಡಾಡಿದ್ರೆ ಗೊತ್ತಾಗ್ತದೆ ನಮಗೆ ಅದೆಷ್ಟು ತೀಕ್ಷ್ಣ ಇರ್ತದೆ ಕಬ್ಬಿನ ಗರಿಗಳು ಅಂತೇಳಿ. ಮೈ ಮೇಲೆ ತೋಳು ತುಂಬುವಷ್ಟು, ಎದೆ ಹೊಟ್ಟೆ ಇತ್ಯಾದಿಗಳ ತುಂಬುವಷ್ಟು ಬಟ್ಟೆ ಇಲ್ಲದೆ ಹೋದ್ರೆ ಅದೇ ನಮ್ಮನ್ನು ಕೊರಿತದೆ, ಮೈ ಮೇಲೆಲ್ಲ ಗೀರೆಗಳಾಗಿ ಬಿಡ್ತವೆ. ಅಂತೂ ಅದಕ್ಕೂ ಒಂದು ಅಭ್ಯಾಸ ಬೇಕು. ಅದರಂತೆ ಇದು ಒಂದು ಸಸ್ಯ, ಇದು ಸಸ್ಯದ ತೀಕ್ಷ್ಣತೆನೇ ಅಷ್ಟಿರ್ತದೆ. ಅವಂತೂ ಅಲ್ಲಿ ಖಡ್ಗದಂಥ ಎಲೆಗಳು, ದೊಡ್ಡ ದೊಡ್ಡ ಎಲೆಗಳು, ಖಡ್ಗದಷ್ಟು ಚೂಪಾಗಿರುವಂಥ ಎಲೆಗಳು. ತಾಲವನ ಅಂತ, ತಾಳೆ ಗಿಡ ಅಂತ ಒಂದು ಇರ್ತದಲ್ಲ, ತೆಂಗಿನ ಗರಿ ಮೊದಲಾಗಿರ್ತಲ್ಲ, ಆ ಥರ ತಾಳೆ ಗಿಡ ಅಂತ ಇನ್ನೊಂದು ಇರ್ತದೆ. ಅದು ಖಡ್ಗದಂಥ ತಾಳೆ ಗಿಡಗಳು. ಅವು ಆ ಕಡೆ ಈ ಕಡೆ ಎಲ್ಲ ಕಡೆ ಆ ಮಾರ್ಗದಲ್ಲಿ ಅವೇ ಇರ್ತವೆ. ನೀನು ತಪ್ಪಿಸ್ಕೋಬೇಕು, ಚಾಟಿ ಹೇಳಿ ತಪ್ಪಿಸ್ಕೋಬೇಕು ಅಂತ ಎಲ್ಲಾದ್ರೂ ಓಡಿದರೆ ಅಲ್ಲಿ ಹೋಗಿ ಮೈ ಎಲ್ಲ ಕೊಯ್ತದೆ ಅದೆಲ್ಲ. ಅದಕ್ಕೆ ಅದನ್ನ ಹಸಿಪತ್ರ ವನ ಅಂತಾರೆ. ಬರೀ ಒಂದೊಂದು ಗಿಡ ಅಲ್ಲ, ಅಂಥವು ಅನೇಕ ವೃಕ್ಷಗಳು ಇರ್ತಾವೆ. ಅದಕ್ಕಾಗಿ ಅದನ್ನ ಹಸಿಪತ್ರ ವನ ಅಂತ ಅನ್ನೋದು. ಸತ್ಯ ಕೆಟ್ಟೆ ಅಂತ ಗೋಳಾಡ್ಕೊಂಡು ಅಲ್ಲಿ ಒದ್ದಾಡ್ತಿರ್ತಾನೆ. ಇದು ನಾವು ಗಮನಿಸಬೇಕಾಗ್ತದೆ. ಅನಾಪದಿ ಅಧಿಗತಃ ನಮ್ದೆಲ್ಲ ಸ್ಥಿತಿ ಇವತ್ತು ಏನಾಗಿದೆ ಅಂದರೆ, ನಾವು ಅನೇಕ ಮಾಡಬೇಕಾದ ಕರ್ಮಗಳನ್ನು ಬಿಟ್ಟಿದ್ದೀವಿ, ಮಾಡಬಾರ್ದಾದನ್ನು ಮಾಡ್ತಿದ್ದೇವೆ. ಆವಾಗ ನಮ್ಮನ್ನು ನಾವು ಏನು ಸಮರ್ಥನೆ ಮಾಡ್ಕೊತಿದ್ದೀವಿ, ಕಲಿಯುಗರಿ ಹೀಗೆಲ್ಲ ಬದುಕಿದ್ರೆ ಉಪಯೋಗ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬದುಕಬೇಕು ಅಂತೀವಿ. ಇದೇ ಸಮಸ್ಯೆ. ನಮ್ಮ ಎದುರಿಗೇನೆ ಸನ್ಮಾರ್ಗದಲ್ಲಿ ಬದುಕಿದವರಿದ್ದಾರೆ. ಆದರೆ ನಾವು ಮಾತ್ರ ಕಲಿಯುಗ ಹೀಗೆಲ್ಲ ಬದುಕಿದ್ರೆ ಉಪಯೋಗ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಅಂತ ನಮ್ಮನ್ನು ನಾವೇ ಸಮರ್ಥನೆ ಮಾಡ್ಕೋತೀವಿ. ಇದೇ ಆಪತ್ಕಾಲ, ಇದು ತುರ್ತು ಪರಿಸ್ಥಿತಿ. ಏನು ತುರ್ತು ಪರಿಸ್ಥಿತಿಯೂ ಇಲ್ಲ, ಮಾಡೋರು ಮಾಡೇ ಮಾಡ್ತಿದ್ದಾರೆ ಧರ್ಮಾಚರಣೆ. ಇವನು ಮಾತ್ರ ತನ್ನನ್ನು ತಾನು ಸಮರ್ಥನೆ ಮಾಡ್ಕೋತಾನೆ. ಇದ್ರ ಜೊತೆಗೆ ಬಹಳ ಭಯಾನಕವಾದ್ದು ನಾವು ಸಮಾಜದಲ್ಲಿ ಕಾಣೋದು ಅಂದರೆ, ನೀವು ಧರ್ಮದ ಮಾರ್ಗದಲ್ಲಿ ಇರಬೇಕು ಅಂತ ಹೋದ್ರೂ ಸಮಾಜ ನಿಮ್ಮನ್ನು ಬಿಡೋದಿಲ್ಲ. ಹೀಗೆಲ್ಲ ಬದುಕಿದ್ರೆ ಉಪಯೋಗ ಇಲ್ಲ ಅಂತ ಒಂದು 10 ಜನ 10 ಸರಿ ಹೇಳ್ಬಿಟ್ರೆ ನಿಮಗೂ ಇವನ ಮನಸ್ಸು ಕರೆಗೆ ಹೋಗ್ತದೆ. ಮೊದಲೇ ಮನುಷ್ಯನ ಮನಸ್ಸು ಹುಳ್ಳಗಿರ್ತದೆ, ಬಹಳ ಸೂಕ್ಷ್ಮ. ಅದು ಬಹಳ ಕಠಿಣವಾದ ನಿಯಮಗಳು, ಅದಕ್ಕೆಲ್ಲ ಅಷ್ಟು ಹಿಡಿಸೋದಿಲ್ಲ. ಅದಕ್ಕೆ ಜೀವನಕ್ಕೆ ಹೊಂದ್ಕೊಂಡು ಆರಾಮಾಗಿ ಎಲ್ಲ ಜನರು ಇರ್ತಿರ್ತಾರೆ. ಮತ್ತು ತಾನು ಬೈತು ಹೇಳ್ಬಿಟ್ರೆ ನಮ್ಮನ್ನೆಲ್ಲರೂ ಬೈಲಿಕ್ಕೆ ಶುರು ಮಾಡ್ತಾರೆ. ಇದೇನು ನೀವೆಂಥದ್ದು ಏನಿದು ಅಂತ. ಆವಾಗ ಹೇಳಿದವರು ಕೇಳಿದವರು ನಡೆಸಿದವರು ಎಲ್ಲರೂ ಸೇರಿ ಹಸಿಪತ್ರವನ್ನು ಹೋಗಿ ಬೀಳ್ಬೇಕಾಗ್ತದೆ. ಮೂರ್ಛೆ ಹೋಗಿ ಬೀಳೋ ಪ್ರಸಂಗ ಬರ್ತದೆ. ಮುಂದೆ ಸೂಕರ ಮುಖ ಅಂತ ಒಂದು ನರಕ. ರಾಜನಾಗಲಿ ರಾಜಭಟನಾಗಲಿ ನಿರಪರಾಧಿಯಾದವನಿಗೆ ಶಿಕ್ಷೆ ಕೊಟ್ಟರೆ, ಅಪರಾಧಿಯಾದವನಿಗೆ ಶಿಕ್ಷೆ ಕೊಡಬೇಕು, ನಿರಪರಾಧಿಗೆ ಶಿಕ್ಷೆ ಕೊಡಬಾರದು. ಅಥವಾ ಯಾವನಾದರೂ ಒಬ್ಬ ಜ್ಞಾನಿಯಾದವನಿಗೆ ಶಿಕ್ಷೆ ಕೊಟ್ಟರೆ ಆವಾಗ ಸೂಕರ ಮುಖ ಅನ್ನುವ ನರಕದಲ್ಲಿ ಹೋಗಿ ಬೀಳಿಸ್ತಾರೆ. ಅಲ್ಲಿ
ಯಮನ ಆಳುಗಳು ಏನಿರ್ತಾರಲ್ಲ ಅವರು ಈ ಯಥಾಯವ ಇಕ್ಷುದಂಡ ಕಬ್ಬಿನ ಜಲ್ಲೆಯನ್ನ ಚೆನ್ನಾಗಿ ಹಿಂಡ್ತಾರಲ್ಲ ರಸ ಬರಬೇಕಾದ್ರೆ, ಆ ಥರ ಇವನ ಶರೀರವನ್ನ ಆ ಯಮನ ಆಳುಗಳು ಅವ್ರು ಹಿಂಡ್ತಾರೆ. ಇವನಿಗೆ ನೋವಾಗಿ ಆಗಿ ಕೆಲವು ಸರಿ ಜೋರಾಗಿ ಅಳ್ತಾನೆ, ಹತ್ತು ಮೂರ್ಛೆ ಹೋಗ್ತಾನೆ, ಮತ್ತೆ ಎಚ್ಚರ ಆಗ್ತದೆ. ಕಳ್ಳ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ರೆ ಏನಾಗಬೇಕು ಅಂತ ಪರಿಸ್ಥಿತಿ ಒಂದು ಆಗಿರ್ತದೆ. ಇಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಈ ಜಗತ್ತಿನಲ್ಲಿ ಸೊಳ್ಳೆಗಳು ನಮ್ಮನ್ನು ಕಚ್ಚುತ್ತವೆ, ರಕ್ತ ಹೀರ್ತವೆ. ತಗಣಿಗಳು ನಮ್ಮನ್ನು ಕಚ್ಚುತ್ತವೆ, ರಕ್ತ ಹೀರ್ತವೆ. ಜಿಗಣೆ ಅಂತ ಇನ್ನೊಂದಿರ್ತದೆ, ಮಳೆಗಾಲದ ಕಾಡಿನಲ್ಲಿ ಇರ್ತಿರ್ತದೆ, ಅವು ರಕ್ತ ಹೀರ್ತವೆ. ಅದೆಲ್ಲ ಇದ್ದದ್ದೇ. ಆದರೆ ಪಾಪ ಅವಕ್ಕೆ ಬೇರೆ ಮಾರ್ಗ ಏನಿದೆ? ಅವು ಇದನ್ನೇ ತಿನ್ಬೇಕು. ಅನ್ನ ತಿನ್ನೋದು ತಿಂತಾವ? ಇಲ್ಲಲ್ಲ. ಅನ್ನ, ರೊಟ್ಟಿ, ಚಪಾತಿ ತಿನ್ನೋದಿಲ್ಲ. ಅವಕ್ಕಿದೆ ಆಹಾರ, ದೇವರು ಕೊಟ್ಟಿರೋ ಆಹಾರ ಅದಕ್ಕೆ. ಅವು ಅದನ್ನೇ ತಿಂತವೆ. ಅದರಿಂದ ಮನುಷ್ಯನಿಗೆ ನೋವು ಆಗ್ತದೆ, ನಾನು ಈ ಥರ ಮಾಡಬಾರ್ದು, ತಪ್ಪಾಗ್ತದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಪ್ರಾಣಿಗಳಾದ್ರಿಂದ. ಆದರೆ ಮನುಷ್ಯಂದು ಹಾಗಲ್ಲ. ಮನುಷ್ಯನಿಗೆ ನನಗೆ ಯಾರು ಹೀಗೆ ಮಾಡಿದರೆ ಏನು ನೋವು ಆಗ್ತದೆ, ಅದು ಇನ್ನೊಬ್ರಿಗೂ ನಾನು ಮಾಡಬಾರ್ದು ಅಂತ ಇವನಿಗೆ ತಿಳಿಬೇಕು. ತಿಳಿಯೋದಿಲ್ಲ, ಅದು ದುರಂತ. ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ತಿರಶ್ಚಾನ್ ಇಂದ್ರಿಯಾ ಶಕ್ತಿ ನ ದೋಷ ಅಜ್ಞಾನದೋ ಭವೇತ್ ಯಥೋ ಜ್ಞಾನ ಬಹಿಷ್ಕೃತಾ. ತಿರಿಯ ಪ್ರಾಣಿಗಳು ಪಕ್ಷಿಗಳು ಮೊದಲಾದವಿ ಎಲ್ಲ ಮನುಷ್ಯನೊಬ್ಬನ್ನು ಹೊರತುಪಡಿಸಿದರೆ ಅವಕ್ಕೆಲ್ಲ ಇಂದ್ರಿಯದ ಶಕ್ತಿ ಇರೋದಿಲ್ಲ. ಅವಕ್ಕೆ ಶಾಸ್ತ್ರಾಧ್ಯಯನ ಇರೋದಿಲ್ಲ, ಯಾರು ಹೇಳಿ ಕೇಳೋದಕ್ಕೊಂದು ಕಾನೂನು ಗೊತ್ತಿರೋದಿಲ್ಲ, ಅವಕ್ಕೆ ಏನೂ ಗೊತ್ತಿರೋದಿಲ್ಲ. ಆದ್ರಿಂದ ಏನಾದ್ರು ತಪ್ಪೆ ನಡೆದ್ರೆ ಅವಕ್ಕೆ ಅದರಿಂದ ದೋಷ ಇಲ್ಲ. ಹಿಂದ್ಯಾವಾಗೋ ಮನುಷ್ಯನಾಗಿ ಮಾಡಿದ ಪಾಪದ ಫಲವಾಗಿ ಪ್ರಾಣಿಗಳಾಗಿ ಹುಟ್ಟಿರ್ತವೆ ಹೊರತು, ಆ ಪ್ರಾಣಿ ದೇಹದಲ್ಲಿ ಏನಾದರೂ ತಪ್ಪು ಮಾಡಿದರೆ ಅದರಿಂದ ಅವಕ್ಕೆ ಮತ್ತೆ ಇನ್ನೂ ದುಷ್ಫಲ ಇಲ್ಲ. ಆದರೆ ಮನುಷ್ಯಂದು ಹಾಗಲ್ಲ. ಅವನಿಗೆ ಶಾಸ್ತ್ರಗಳನ್ನು ತಿಳ್ಕೊಳ್ಬೇಕಾದ, ಕಾನೂನನ್ನು ತಿಳ್ಕೊಳ್ಬೇಕಾದಂತಹ ಜವಾಬ್ದಾರಿ ಇದೆ. ಅದನ್ನೇನೋ ಅವನು ಮಾಡದೆ ಹೋದರೆ ಅವನ ಗತಿ ಏನು? ಅಂಥವನಿಗೆ ಈ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಆತ್ಮನ ಪ್ರತಿಕೂಲಾನಿ ಪರಸ್ಯಾಪಿ ನ ಸಾಧೆಯೇ. ನಮಗೆ ಯಾವುದನ್ನು ಇನ್ನೊಬ್ರು ಮಾಡಬಾರ್ದು, ಯಾವುದನ್ನು ನಮಗೆ ಯಾರಾದರೂ ಮಾಡಿದ್ರೆ ನೋವು ಆಗ್ತದಿಲ್ಲ, ಅದನ್ನ ನಾವು ಇನ್ನೊಬ್ರಿಗೂ ಮಾಡಬಾರ್ದು ಅನ್ನೋ ಹೆಸರು ಇಟ್ಕೊಂಡಿರ್ಬೇಕು. ಪ್ರಾಣಿ ಹಿಂಸೆ ನಿಷಿದ್ಧ, ಅದನ್ನು ಮಾಡಬಾರ್ದು. ಆದರೆ ಅದನ್ನು ಮಾಡಿದರೆ ಅದರ ಫಲವಾಗಿ ಈ ಅಂಧಕೂಪ ಅನ್ನುವ ನರಕಕ್ಕೆ ಹೋಗಿ ಬೀಳಿಸ್ತಾರೆ. ಅಲ್ಲಿ ಇವನು ಯಾರನ್ನು ಹಿಂಸಿದ್ದ ಪಶು, ಪಕ್ಷಿ, ಹಾವು, ನೊಣ, ಹೇನು, ಸೊಳ್ಳೆ ಕಚ್ಚಿತು ಅಂತ ಅದನ್ನೇ ಕೊಂದು ಹಾಕ್ತೇವೆ. ತಗಣಿಗಳು ಅದನ್ನು ಕೊಂದು ಹಾಕ್ತೀವಿ, ಜಿಗಣೆಗಳನ್ನು ಕೊಂದು ಹಾಕ್ತೀವಿ. ಅವೆಲ್ಲ ಏನು ಮಾಡ್ತವೆ? ಅಲ್ಲಿ ಬಂದು ಕಾತು ಕೂತಿರ್ತವೆ. ಬಂದು ಇವನಿಗೆ ಒಂದು ಸ್ವಲ್ಪವೂ ವಿಶ್ರಾಂತಿ ಇಲ್ಲ. ಒಂದು ಸ್ವಲ್ಪ ಹೊತ್ತು ಈ ಪೀಡೆಯಿಂದ ತಪ್ಪಿಸ್ಕೊಳ್ಳೋಣ ಅಂತ ಪರಿಹಾರ ಮಾಡಿದರೆ ಸಾಧ್ಯ ಆಗೋದಿಲ್ಲ. ಕುಷ್ಠರೋಗ ಮೊದಲಾದ ರೋಗಗಳು ಬಂದರೆ ಶರೀರಕ್ಕೆ ಏನು ವೇದನೆ ಆಗಬೇಕು, ಆ ಥರದ ಭಯಾನಕವಾದ ವೇದನೆ ಅವನಿಗಾಗ್ತದೆ. ಅಷ್ಟು ಕಷ್ಟಪಡಬೇಕಾಗ್ತದೆ ಅವನು. ಇದು ಅಂಧಕೂಪ ಅನ್ನುವ ನರಕದ ವಿವರಣೆ. ಪರತ್ರ ಅಂಧಕೂಪೆ ತದಭಿದ್ರೋಹೇಣ ನಿಪತತೆ ಅಂತ. ಮತ್ತೆ ತನ್ನ ಕರ್ತವ್ಯ ಏನು? ಈ ನನಗೆ ಅನ್ನ ಕೊಟ್ಟಿದ್ದಾನೆ ದೇವರು, ಇದು ಮುಂದಿಂದು. ಇದು ಹಿಂದೆ ನಾವು ಅನೇಕ ಸರಿ ನೋಡಿದ್ದೀವಿ. ಅನ್ನ, ನೀರು ಮೊದಲಾದದನ್ನು ಬಂದ ಅತಿಥಿಗೆ, ಇದು ಯಜಮಾನ ಕರ್ತವ್ಯ. ದಿವಸ ಅವನು ಮಧ್ಯಾಹ್ನ ಹೊತ್ತಿನಲ್ಲಿ ದೇವ ಪೂಜೆ ಇತ್ಯಾದಿಗಳನ್ನು ಮುಗಿಸಿ ಅತಿಥಿ ಯಾರು ಬರ್ತಾರಾ ಅಂತ ಒಂದು ಸ್ವಲ್ಪ ಕಾಯಬೇಕು. ಒಂದು ಹಸುವನ್ನು, ಒಂದು ಆಕಳನ್ನ ಹಾಲು ಕರೆಯೋದಕ್ಕೆ ಎಷ್ಟು ಸಮಯ ಬೇಕು ಅಷ್ಟೊತ್ತು ಕಾಯಬೇಕು. ಅತಿಥಿ ಬಂದರೆ ಅವನಿಗೆ ಭೋಜನ ಮಾಡಿಸ್ಬೇಕು. ಮತ್ತೆ ಬಾಲಕರು, ವೃದ್ಧರು, ಸೇವಕರು ಮೊದಲಾದವರು ಎಲ್ಲರಿಗೂ ಊಟಕ್ಕೆ ಹಾಕಬೇಕು. ಮೊದಲು ಅವ್ರದ್ದೆಲ್ಲ ಊಟ ಆದ್ಮೇಲೆ ತಾನು ಮಾಡಬೇಕು. ಮತ್ತೆ ಯಜ್ಞಾದಿಗಳನ್ನು ಮಾಡಬೇಕು. ಯಜ್ಞದ ಶೇಷವನ್ನು ಊಟ ಮಾಡಬೇಕು. ಯಜ್ಞ ಅಂದರೆ ಯಜ್ಞ ಕುಂಡದಲ್ಲಿ ದೊಡ್ಡ ಯಜ್ಞ ಕುಂಡ ಮಾಡಿ ತುಪ್ಪ ಹಾಕಿ ಮಂತ್ರ ಮಾಡಿ ಅದೇ ಆಹುತಿ ಅಲ್ಲ. ನಾನು ಈ ಹಿಂದೆ ಮೊದಲು ಈಶ್ವರ್ಯದ ಬಗ್ಗೆ ಹೇಳಿದ್ದೆ. ಮನೆಯಲ್ಲಿ ಇದ್ದಲ್ಲಿ ಅಥವಾ ಕಟ್ಟಿಗೆ ಮೇಲೆ ಒಂದು ಅಡುಗೆ ಆಗಲಿ, ಕನಿಷ್ಠ ಪಕ್ಷ ಒಂದು ಸ್ವಲ್ಪ ಆಗಲಿ ದೇವರ ನಿವೇದಿಸತಕ್ಕಂತೆ ಅಡುಗೆ ಎಲ್ಲ ಊರುಗಳಲ್ಲಿ ಎಲ್ಲ ಸಮಾಜದವ್ರ ಮನೆಯಲ್ಲೂ ಆಗಲಿ, ಅದನ್ನೇ ದೇವರಿಗೆ ಒಂದು ಅರ್ಪಣೆ ಮಾಡೋದು. ಅದನ್ನೇ ಅಂತಲ್ಲ, ಒಂದು ವೇಳೆ ಆಧುನಿಕ ವಿಧಾನದ ಮೂಲಕ ಅಡುಗೆ ಮಾಡಿದ್ರು ಅದನ್ನಾದರೂ ದೇವರಿಗೆ ಅರ್ಪಣೆ ಮಾಡೋದು. ಅದು ಒಂದು ಯಜ್ಞವೇ. ಆದರೂ ನಿರ್ದಿಷ್ಟವಾಗಿ ಅಗ್ನಿಯಲ್ಲೇ ಆರಾಧನೆ ಮಾಡಿದರೆ, ಅಗ್ನಿಯಲ್ಲೇ ಅನ್ನ ಬೇಯಿಸಿದರೆ, ಅದನ್ನಾದರೂ ಅಗ್ನಿಯ ಸ್ಮರಣೆ ಮಾಡಿ, ಪರಶುರಾಮನ ಸ್ಮರಣೆ ಮಾಡಿ
ಅಗ್ನಿಯಲ್ಲಿ ಪರಶುರಾಮ ರೂಪದ ಭಗವಂತ ಇರ್ತಾನಂತ. ಅವನು ಸ್ಮರಣೆ ಮಾಡಿ ಅಲ್ಲಿ ಆಹುತಿ ಹಾಕಿದರೆ ಅದೇ ಯಜ್ಞ ಆಗ್ತದೆ. ಈ ಯಜ್ಞ ಮಾಡಿಸ್ತಾರೆ, ಪುರೋಹಿತರು ಬೇಕಾಗಿಲ್ಲ, ಮಂತ್ರ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ನಾವೇ ಮಾಡಬಹುದಾದ ಯಜ್ಞ. ಒಂದಿಷ್ಟು ತುಪ್ಪ, ಒಂದಿಷ್ಟು ಅನ್ನ, ಮತ್ತೊಂದಿಷ್ಟು ತುಪ್ಪ, ಭಗವಂತನ ಕೈ ಮುಗಿದ್ರೆ ಸಾಕು. ಇದನ್ನೆಲ್ಲ ಮಾಡಬೇಕು, ಯಜ್ಞಗಳನ್ನು ಮಾಡಬೇಕು. ಅದನ್ನು ಮಾಡಿ ಭೋಜನ ಮಾಡ್ತಿರ್ಬೇಕು. ನಿವೃತ್ತ ಯಜ್ಞೋಪಾಯಂ ಅಸಂಸ್ಕೃತಂ ವಾ, ಇದನ್ನೇ ಹೇಳೋದು. ವೈಶ್ವದೇವ ಇತ್ಯಾದಿಗಳನ್ನು ಮಾಡದೆ, ಬಲಿಹರಣ ಮಾಡದೆ, ತಾನೇ ಅದನ್ನ ತಿಂದರೆ ಅವನು ಕ್ರಿಮಿ ಭೋಜನ ಅನ್ನುವ ಕೆಟ್ಟ ನರಕದಲ್ಲಿ ಹೋಗಿ ಬೀಳ್ತಾನೆ. 1,00,000 ಯೋಜನ ಅದರ ಪ್ರಮಾಣ ಇದೆ. ಇವನು ಅಲ್ಲಿ ಹೋಗಿ ಕ್ರಿಮಿಯಾಗಿ ಹೋಗಿ ಬೀಳ್ತಾನೆ. ಇವನು ತಗೊಂಡು ಹೋಗಿ ಕ್ರಿಮಿ ಅಂತ ಅಲ್ಲಿ ಬೀಳಿಸ್ತಾರೆ. ಬೇರೆ ಕ್ರಿಮಿಗಳು ಅಲ್ಲಿ ಕಾಯ್ತಾ ಇರ್ತವೆ. ಆ ಕ್ರಿಮಿಗಳು ಇವನನ್ನು ನುಂಗುತ್ತವೆ, ಹಿಂಸೆ ಕೊಡ್ತವೆ. ನಾವು ನೋಡುವ ಸೊಳ್ಳೆಗಳು, ತಗಣಿಗಳು ಸಣ್ಣ ಸಣ್ಣ ಇರ್ತವೆ. ಇನ್ನೂ ದೊಡ್ಡ ದೊಡ್ಡ ಆಕಾರದಿದ್ರೆ ಅವು ನಮ್ಮನ್ನೇ ತಿಂತವೆ. ನಮಗೂ ಹಸಿವಾದರೆ ಅವನ್ನೇ ತಿನ್ಲಿಕ್ಕೆ ಹಾಕ್ತಾರೆ. ಅಷ್ಟು ಅಸಹ್ಯ ಪಟ್ಕೊಂಡು ಅದನ್ನು ತಿನ್ನಬೇಕಾಗ್ತದೆ. ಸ್ವಯಂ ಕ್ರಿಮಿಭಿರೇವ ಭಕ್ಷ್ಯಮಾಣ ಕ್ರಿಮಿ ಭೋಜನ. ಇದಕ್ಕೆ ಯಾಕೆ ಈ ನರಕ ಕ್ರಿಮಿ ಭೋಜನ ಅಂತಾರಂದ್ರೆ, ಇವನು ತನಗೆ ಹಸಿವಾದರೆ ಕ್ರಿಮಿಗಳನ್ನೇ ತಿನ್ನಬೇಕು, ಸಣ್ಣ ಪುಟ್ಟದು. ಇವನಿಗಿಂತ ದೊಡ್ಡದದ್ದು ಇವನು ತಿಂತದೆ, ಅದಕ್ಕೆ ಅದನ್ನು ಕ್ರಿಮಿ ಭೋಜನ ಅಂತಾರೆ. ಇನ್ನೊಬ್ಬರಿಗೆ ಕೊಡದೆ ತಾನೇ ಉಂಡದಕ್ಕೆ ಇದು ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತ ಈ ಜಗತ್ತನ್ನು ಮಾಡ್ಕೊಳ್ಳದೆ ಹೋದ್ರೆ ಅಲ್ಲಿ ಹೋಗಿ ಆ ಥರ ಅನುಭವಿಸ್ಬೇಕಾಗ್ತದೆ. ಸಂದಂಶ ಅಂತ ಒಂದು ನರಕ. ಸಂದಂಶ ನರಕದ ಬಗ್ಗೆ ಮುಂದೆ ಹೇಳ್ತಾರೆ. ಅಲ್ಲಿ ಏನಾಗ್ತದೆ ಅಂದ್ರೆ, ಬಂಗಾರ, ರತ್ನ ಇತ್ಯಾದಿ ಆಭರಣಗಳನ್ನು, ಬೆಲೆ ಬಾಳುವ ವಸ್ತುಗಳನ್ನು ಕದ್ರೆ ಏನಾಗ್ತದೆ, ಅವಾಗ ಸಂದಂಶ ಅನ್ನೋದಕ್ಕೆ ನರಕಕ್ಕೆ ಹೋಗಿ ಬೀಳಿಸ್ತಾರೆ. ಇದು ಶಾಸ್ತ್ರದಲ್ಲಿ ಇದೆ, ಮಹಾಭಾರತ ಮೊದಲಾದ ಕೂಡ ಕೆಲವು ಮಾತು ಬಂದಿದೆ. ಆಪತ್ಕಾಲ ಇದ್ದಾಗ ಸ್ವಲ್ಪ ಕದಿಬಹುದಂತ. ಇದು ವಿಚಿತ್ರ. ಆಪತ್ಕಾಲ ಇದ್ದಾಗ ಕಳ್ಳತನ ಮಾಡಬಹುದಂತ ಮಹಾಭಾರತದಲ್ಲಿ ಆ ಮಾತಿದೆ. ಬ್ರಾಹ್ಮಣನೂ ಕೂಡ, ಎಲ್ರಿಗೂ ಗುರು ಅನ್ಸ್ಕೊಂಡಿರೋ ಬ್ರಾಹ್ಮಣನೂ ಕೂಡ ಯಾವತ್ತೂ ಏನು ಅಪರಾಧ ಮಾಡಬಾರ್ದು. ಶಾಸ್ತ್ರದಲ್ಲಿ ಎಷ್ಟು ಕಟ್ಟುನಿಟ್ಟು ಹೇಳಿದ್ದಾರೆ ಅಂದರೆ, ಉಳಿದವರಿಗೆ ಏನು ಶಿಕ್ಷೆ ಕೊಡ್ತಿರಲ್ಲ ಏನಾದ್ರು ತಪ್ಪು ಮಾಡಿದಾಗ ಅದರ ದುಪ್ಪಟ್ಟು ಶಿಕ್ಷೆ, 4 ಪಟ್ಟು ಶಿಕ್ಷೆ ಬ್ರಾಹ್ಮಣನಿಗೆ ಕೊಡ್ಬೇಕಂತೆ ಯಾವತ್ತು. ಅವನ ಜವಾಬ್ದಾರಿ ಹೆಚ್ಚಾದ್ರಿಂದ, ನೀವು ಜ್ಞಾನ ಇದೆಯಲ್ಲ, ಜ್ಞಾನ ಇದ್ದು ಮಾಡಿದೆಯಲ್ಲ ತಪ್ಪು, ಅದನ್ನು 4 ಪಟ್ಟು ಶಿಕ್ಷೆ ಅನುಭವಿಸು ಅಂತ ಅವ್ನಿಗೆ ಹೇಳಬೇಕಂತ. ಹೀಗೆ ಅದನ್ನೆಲ್ಲ ಹೇಳಿದ್ದಾರೆ. ಅಂತಹ ಬ್ರಾಹ್ಮಣನು ಕೂಡ ಆಪತ್ಕಾಲದಲ್ಲಿ ಏನೂ ಬರಗಾಲ ಬಂತು, ಎಲ್ಲಿಯೂ ಅನ್ನ ಆಹಾರ ಇಲ್ಲ ಅಂತಂದಾಗ ಎಲ್ಲಾರು ಹೋಗಿ ಕಲಿಬಹುದು ಅಂತ. ಸ್ವಲ್ಪ ಕದ್ದು ತಿಂದು ಊಟ ಆದ್ಮೇಲೆ ರಾಜನಲ್ಲಿ ಹೋಗಿ ಕದ್ದೆ ನಾನು, ದಯವಿಟ್ಟು ಅಂತ ಕ್ಷಮಿಸೋದು ಕೇಳ್ಕೋಬೇಕಂತ ಹೋಗಿ. ಎಷ್ಟು ಶಾಸ್ತ್ರ ಅದ್ಭುತವಾಗಿ ಹೇಳಿದೆ ಅಂದ್ರೆ, ಕದ್ದು ಸುಮ್ಮನೆ ಕೂತ್ಕೋಬೇಡ್ರಿ, ಹೊಟ್ಟೆಗಪ್ಪಾಡಿಗಾಗಿ ಕದ್ದಿರಲ್ಲ, ಹೋಗಿ ರಾಜನ ಮುಂದೆ ಹೇಳ್ಕೊಡ್ರಿ. ಈಗ ಸರ್ಕಾರದ ಮುಂದೆ, ಕಾನೂನಿನ ಮುಂದೆ ಹೋಗಿ ಹೇಳ್ಕೋಬೇಕು ಅಂತ ಈಗಿನ ಕಾಲದ ಅರ್ಥ. ಹಾಗೆ ಆಪತ್ಕಾಲ ಇದ್ದಾಗ ಏನಾದ್ರು ಒಂದು ಮಾಡ್ಲಿಕ್ಕೆ ಅವಕಾಶ ಇದೆ. ಆಪತ್ತು ಇಲ್ಲದೆ ಹೋದಾಗ ಸುಮ್ಮನೆ ಮೋಜಿಗಾಗಿ, ತೆವಲಿಗಾಗಿ ಕದಿಲಿಕ್ಕೆ ಶುರು ಮಾಡಿದರೆ, ಇನ್ನಷ್ಟು ಹೆಚ್ಚಿನ ಸಂಪತ್ತು ಬೇಕು ಅಂತ ಕದ್ದರೆ, ಆವಾಗ ಸಂದಂಶ ಅನ್ನೋ ನರಕದಲ್ಲಿ ತೊಗೊಂಡೋಗಿ ಬೀಳಿಸ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಎಮ್ಮ ಭಟ್ರು ಕಾದಿರ್ತಾರೆ, ಅವರು ಸಂದಂಶ ಅಂದರೆ ಇಕ್ಕಳ ಅಂತ ಅರ್ಥ. ಇಕ್ಕಳ ಅಂತ ಇರ್ತದೆ. ಅದು ಕಬ್ಬಿಣದಂಥ ಇಕ್ಕಳ, ಕಬ್ಬಿಣದ ಇಕ್ಕಳ. ಸಾದಾ ಇಕ್ಕಳನೇ ಬಹಳ ತೀಕ್ಷ್ಣವಾಗಿರ್ತದೆ. ಅದು ಕಬ್ಬಿಣದ ಇಕ್ಕಳ, ಮತ್ತೆ ಕಾದ ಕಬ್ಬಿಣದ ಇಕ್ಕಳ. ಅದು ಅಯಸ್ಮಯೈ ಅಗ್ನಿವರ್ಣೈ ಸಂದಂಶೈ ತ್ವಚಿ ನಿಷ್ಕಾಳಯಂತಿ. ಕಾದ ಕಬ್ಬಿಣದ ಇಕ್ಕಳ ಹಿಡ್ಕೊಂಡು ಕೂತಿರ್ತಾರೆ ಅವರು. ಇವನು ಬಂದ್ರೆ ಇವನು ಚರ್ಮವನ್ನು ಹಿಂಗೆ ಕಿತ್ತಾರೆ, ಅವನ ಅಂಗಾಂಗಗಳನ್ನೆಲ್ಲ ಕಿತ್ತಾರೆ ಹಿಡಿದು, ಅಲ್ಲಿ ಮಾಡಿದ ಪಾಪದ ಫಲವಾಗಿ. ಒಬ್ಬ ಪುರುಷ ಯಾರೊಬ್ಬ ಸ್ತ್ರೀ ಜೊತೆಗೆ, ಅಗಮ್ಯ ಸ್ತ್ರೀ, ನೀಚ ಸ್ತ್ರೀ, ಅವಳು ಸಂಪರ್ಕ ಮಾಡಿದರೆ, ಸ್ತ್ರೀಯೂ ಕೂಡ ಅಗಮ್ಯ ಸ್ತ್ರೀ. ಅಗಮ್ಯ ಸ್ತ್ರೀ ಅಂತ ಏನು ಹೇಳ್ತಾರೆ ಅಂದ್ರೆ, ನೀಚ ಸ್ತ್ರೀ, ನೀಚ ಪುರುಷ ಅಂತ ಅದೆಲ್ಲ ಅರ್ಥ ಅಲ್ಲ, ಜಾತಿ ಗೀತಿ ಅದು ಪ್ರಶ್ನೆ ಅಲ್ಲ. ನಾವು ಒಬ್ಬ ಪುರುಷ, ಗಂಡ ಯಾರ ಸಂಗಮ ಮಾಡಬೇಕು? ಹೆಂಡತಿ ಸಂಗಮ ಮಾಡಬೇಕು. ಹೆಂಡತಿ ಗಂಡನ ಸಹವಾಸ ಮಾಡಬೇಕು. ಅದನ್ನು ಬಿಟ್ಟು ವಿವಾಹೇತರ ಸಂಬಂಧ ಇತ್ಯಾದಿಗಳನ್ನು ಇಟ್ಕೊಂಡ್ರೆ, ಯಾರ ಜೊತೆಗೆ ನಾವು ಸೇರಬಾರ್ದು ಅವ್ರ ಜೊತೆಗೆ ಸೇರಿದರೆ, ಅವರಿಬ್ಬರನ್ನು ಕೂಡ ತಪ್ತ ಸೂರ್ಮಿಯನ್ನು ನರಕದಲ್ಲಿ ತಗೊಂಡೋಗಿ ಹಾಕ್ತಾರೆ. ಅಲ್ಲಿ ಚಾಟಿಯಿಂದ ಹೊಡಿತಾರೆ, ಭಯ ಪಡಿಸ್ತಾರೆ. ಮತ್ತೆ ಅಲ್ಲಿ ರೆಡಿಮೇಡ್ ಇರ್ತಾವಂತೆ 2 ವಿಗ್ರಹಗಳು. ಅದೇನು ಈಗ ಒಂದ್ಸರಿ ಹೇಳಿದ್ದೆ, ಕಬ್ಬಿಣದ 2 ಮೂರ್ತಿಗಳು,
ಕಬ್ಬಿಣದ ಗಂಡು ವಿಗ್ರಹ ಒಂದು, ಕಬ್ಬಿಣದ ಹೆಣ್ಣು ವಿಗ್ರಹ ಒಂದು. ಅದ್ಯಾರಿಗೆ ಅಂದ್ರೆ ಕಬ್ಬಿಣದ ಹೆಣ್ಣು ವಿಗ್ರಹ ಇದೆಯಲ್ಲ, ಅದು ಇಲ್ಲಿ ವ್ಯಭಿಚಾರ ಮಾಡಿದ ಪುರುಷನಿಗೆ. ಅಲ್ಲಿ ಭೂಲೋಕದಲ್ಲಿದ್ದಾಗ ಭಾರಿ ಆನಂದದಿಂದ ವ್ಯಭಿಚಾರ ಮಾಡಿದೆಯಲ್ಲ, ಈ ಕಬ್ಬಿಣದ ಹೆಣ್ಣು ಗೊಂಬೆ ಇದೆ ನೋಡು, ಇದು ತಪ್ಪಕೋ ಅಂತಾರೆ. ಆ ಹೆಣ್ಣು ಆತನ ಪಾಪ ಮಾಡಿದ್ರೆ ಅವಳನ್ನ ಗಂಡು ಗೊಂಬೆ ಇದೆಯಲ್ಲ ಕಬ್ಬಿಣದ, ಅದನ್ನು ತಪ್ಪಕೋ ಅಂತಾರೆ. ಸ್ತ್ರೀಗೆ ಮಾಡಿಸ್ತಾರೆ. ಇದು ಮಹಾಭಾರತದಲ್ಲೂ ಬರೋದಿಲ್ಲ, ಅದನ್ನು ಮುಂದೆ ಹೇಳೋನಿದ್ದೇನೆ. ಮತ್ತೆ ವ್ಯಭಿಚಾರದ ಬಗ್ಗೆ ನಿರ್ದಿಷ್ಟವಾಗಿ ಅಜಾಮಿಳನ ಉಪಾಖ್ಯಾನ ಮುಂದಿನ 6ನೇ ಸ್ಕಂದದಲ್ಲಿ ಬರೋದಿಲ್ಲ, ಮತ್ತೆ ಪ್ರತ್ಯೇಕವಾಗಿ ಹೇಳೋನೇ ಇದ್ದೇನೆ. ಯಸ್ವಿಹವೈ ಸರ್ವಾಭಿಗಮ, ಎಲ್ಲಿ ನೋಡಿದ್ರೂ ವ್ಯಭಿಚಾರವೇ, ಎಲ್ಲ ಕಡೆ ವ್ಯಭಿಚಾರನೆ ಮಾಡುವವನು, ಕಂಡು ಸ್ತ್ರೀಯರ ಸಹವಾಸ ಮಾಡುವವನು, ಕಂಡು ಪುರುಷರ ಸಹವಾಸ ಮಾಡುವ ಸ್ತ್ರೀ, ಅವರನ್ನ ಈ ವಜ್ರಕಂಟಕ ಶಾಲ್ಮಲಿ ಅನ್ನೋ ನರಕದಲ್ಲಿ ತಗೊಂಡು ಹೋಗಿ ಬೀಳಿಸ್ತಾರೆ. ಅಂದಾಗೆ ತಪ್ತ ಸೂರ್ಮಿ ಅನ್ನೋದಕ್ಕೆ ನಾನು ಅರ್ಥ ಹೇಳಲಿಲ್ಲ. ತಪ್ತ ಅಂದ್ರೆ ಕಾದದ್ದು ಅಂತ ಅರ್ಥ, ಸೂರ್ಮಿ ಅಂದ್ರೆ ಒಂದು ಕಂಬ ಅಂತ ಹಿಂಗೇನೋ ಅರ್ಥ ಇದೆ. ಕಂಬ ಅಥವಾ ಗೊಂಬೆ ಅಂತ ಏನೋ ಅರ್ಥ ಇದೆ, ನಂಗೆ ಅದಷ್ಟೀಗ ಸ್ಮರಣೆಗೆ ಬರ್ತಿಲ್ಲ. ಹಿಂದೊಂದ್ಸರಿ ಅದನ್ನು ಹೇಳಿದ್ದೆ ಯಾವುದೋ ಪ್ರಸಂಗದಲ್ಲಿ. ಸೂರ್ಮಿ ಅಂದ್ರೆ ಕಂಬ ಅಥವಾ ಗೊಂಬೆ, ಅದೇನೇ ಇರಲಿ, ಅದಕ್ಕೆ ಜೀವ ಇರೋದಿಲ್ಲ. ಕಬ್ಬಿಣದ ಹೆಣ್ಣು ಗೊಂಬೆ ಆಗಲಿ, ಕಬ್ಬಿಣದ ಗಂಡು ಗೊಂಬೆ ಆಗಲಿ, ಅದು ಕಂಬವೇ ಅಲ್ಲ, ಕಾದ ಕಬ್ಬಿಣ. ಈಗ ನಾವು ನೋಡ್ತಿರುವುದು ವಜ್ರಕಂಟಕ ಶಾಲ್ಮಲಿ ಅಂತ. ವಜ್ರದಂತೆ ಕಠೋರವಾದ ಮುಳ್ಳಿನ ಬೂರುಗ ಮರ, ಕೆಲವು ಮುಳ್ಳಿನ ಮರ ಇರ್ತಾವೆ, ಅದರಲ್ಲಿ ಮುಳ್ಳು, ಆ ಮುಳ್ಳೇ ಭಯಾನಕ ಅಂತ. ಅದರಂತೆ ವಜ್ರದಂತೆ ಕಠೋರವಾದ ಇನ್ನೂ ಕೆಲವು ಸ್ಪೆಷಲ್ ವೆರೈಟಿಯ ಮರಗಳು ಇರ್ತವೆ. ಅಲ್ಲಿ ತಗೊಂಡು ಹೋಗಿ ಮೇಲೆ ಏರಿಸ್ತಾರಂತ, ಅವನು ಅಲ್ಲಿಂದ ಕೆಳಗೆ ಎಳಿತಾರೆ. ಕೆಳಗೆ ಎಳೆಯುವಾಗ ಅವನ ಮೈಯೆಲ್ಲ ಛಿದ್ರವಾಗಿ ಕೆಳಗೆ ಬಂದು ಬೀಳ್ಬೇಕು ಅವನು. ಇದು ವಜ್ರಕಂಟಕ ಶಾಲ್ಮಲಿ. ಶಾಲ್ಮಲಿ ಮರ ಅಂದ್ರೆ ಆ ಬೂರುಗ ಮರ ಅಂತಾನೆ ಅರ್ಥ, ಒಂದು ರೀತಿ ಬೂರುಗ ಅಂತ ಒಂದು ಮರ. ಇನ್ನ ರಾಜರಾಗಲಿ, ರಾಜನ ಭಟ್ಟರಾಗಲಿ ಮತ್ತು ರಾಜಕಾರಣಿಗಳು ಧರ್ಮ ಇತ್ಯಾದಿಗಳನ್ನು ಬದಿಗಿಟ್ಟು ಧರ್ಮದ ನಿಯಮವನ್ನು ಮುರಿದರೆ ಅವರನ್ನು ವೈತರಣಿ ಅನ್ನೋ ನರಕದಲ್ಲಿ ತಗೊಂಡು ಬೀಳಿಸ್ತಾರೆ. ಈ ವೈತರಣಿ ಅನ್ನೋದೊಂದು ಹೇಗೆ ಅಂದ್ರೆ, ಉಳಿದೆಲ್ಲ ನರಕಗಳಿವೆ ಅಲ್ಲ, ಆ ಎಲ್ಲ ನರಕಗಳಿಗೆ ಸುತ್ತಲೂ ಇದೊಂದು ಕಂದಕ ಇದೆ. ಕೋಟೆಗೋಡ ಸುತ್ತಲೂ ಕಂದಕ ಅಂತ ಇರ್ತದಲ್ಲ, ಆ ಥರ ಇದೊಂದು ಕಂದಕ. ಅಲ್ಲೇನಿರ್ತವೆ ಅಂದ್ರೆ ಯಥಾ ಪ್ರಕಾರ ಮೊಸಳೆ ಮೊದಲಾದದೆಲ್ಲ ಇದ್ದೇ ಇರ್ತವೆ. ಇವನನ್ನು ತಗೊಂಡೋಗಿ ಆ ವೈತರಣಿಯಲ್ಲಿ ಬೀಳಿಸ್ತಾರೆ. ವೈತರಣಿ ಅನ್ನೋದು ನದಿ ಇದ್ದಂಥದ್ದು, ಕಂದಕ. ಅಲ್ಲಿ ತಗೊಂಡೋಗಿ ಬೀಳಿಸಿದ್ರೆ ಆ ಮೊಸಳೆ ಮೊದಲಾದ್ರೆ ಇವನು ಕಚ್ಚಿ ತಿಂತಾವೆ. ಪ್ರಾಣ ಹೋಗ್ತದ, ಪ್ರಾಣ ಹೋದ್ರೆ ಭಾರಿ ಒಳ್ಳೇದಾಯ್ತು. ಪ್ರಾಣ ಹೋಗೋದಿಲ್ಲ, ಹೋಗ್ಲಿಕ್ಕೆ ಅದು ತಂದೆ ತಾಯಿಯಿಂದ ಬಂದ ದೇಹ ಅಲ್ಲ ಅದು, ಇದು ಒಂದು ಕಾಲಕ್ಕೆ ಹೋಗ್ತದೆ. ಆದ್ರೆ ಶಿಕ್ಷೆ ಅನುಭವಿಸ್ಲಿಕ್ಕಾಗಿಯೇ ಅಂಥ ವಿಶೇಷ ಪ್ರಸಂಗಗಳಿಗಾಗಿ ಇರುವಂಥ ದೇಹ ಅದು, ಹೋಗೋದೇ ಇದೆ. ಮತ್ತೆ ಅಲ್ಲಿ ಆ ವೈತರಣಿ, ಈಗ ನೀವು ವೈತರಣಿ ಅನ್ನೋ ಶಬ್ದವನ್ನ ಇಲ್ಲಿ ನಮ್ಮ ಜಗತ್ತಿನಲ್ಲೂ ಕೂಡ ಕೆಲವು ಕಡೆ ಪ್ರಯೋಗ ಮಾಡ್ತೀವಿ. ಎಲ್ಲಿ ಅಂದ್ರೆ ದೊಡ್ಡ ಪ್ರಮಾಣದ ಗಟಾರ ಮೋರಿ ಇರ್ತದಲ್ಲ, ಅದನ್ನು ವೈತರಣಿ ಅಂತ ಕರಿತಿರ್ತಾರೆ. ಯಾಕೆ ಕರೀತಾರೆ ಅಂದ್ರೆ ಈ ವೈತರಣಿ ನೆನಪಿನಿಂದ ಅದನ್ನು ಕರೀತಾರೆ. ಅಲ್ಲೆಲ್ಲ ಈ ಕೀವು, ಮಲ, ಮೂತ್ರ, ಕೂದಲು, ಉಗುರು, ಎಲುಬು, ಕೊಬ್ಬು, ಮಾಂಸ ಅದರದೇ ರಾಶಿ ತೇಲ್ಕೊಂಡು ಹೋಗ್ತಿರ್ತದೆ, ಅಲ್ಲಿ ತಗೊಂಡೋಗಿ ಬೀಳಿಸ್ತಾರೆ. ಇವನು ಹಿಂದಿನ ಜನ್ಮದಲ್ಲಿ ಅದು ಏನೇನು ಮಾಡಿದ್ನಲ್ಲ ಅದನ್ನ ನೆನಪು ಮಾಡ್ಕೊಂಡು ಸ್ವರಸ್ಥ ಅಲ್ಲಿ ಹೋಗಿ ಬೀಳ್ತಾನೆ. ಕರ್ಮಪಾಕ ಮನುಸ್ಮರಂತಹ ಅವರೆಲ್ಲ ಹೇಳಿರ್ತಾರೆ, ಇಂಥ ಮಾಡಿದ್ದಿ ಬೀಳಿಸ್ತಾ ಇದ್ದೀವಿ ಅಂತ ಹೇಳಿ. ಮಡಿ, ಮೈಲಿಗೆ ಇತ್ಯಾದಿಗಳನ್ನು ಮರೆತು ನೀಚ ಸ್ತ್ರೀ ಸಂಪರ್ಕ, ನೀಚ ಪುರುಷ ಸಂಪರ್ಕ ಇದನ್ನೆಲ್ಲ ಮಾಡಿದರೆ, ಪಶುವಿನಂತೆ ಲಜ್ಜೆ ಬಿಟ್ಟು ಸ್ವೇಚ್ಛಾಚಾರ ಮಾಡಿದರೆ, ಪೂಯೋದ ಅಂತ ಒಂದು ನರಕದ ಸಮುದ್ರ, ಅಲ್ಲಿ ತಗೊಂಡೋಗಿ ಬೀಳಿಸ್ತಾರೆ. ಅಲ್ಲೇನಿರ್ತದಂದ್ರೆ ಕೀವು, ಮಲ, ಮೂತ್ರ, ಕಫ ಅದೇ ತುಂಬಿರ್ತದೆ, ಬರೇ ನೀರಲ್ಲ, ನೀರಿನ ಜಾಗದಲ್ಲಿ ಅದೇ ಇರ್ತದೆ. ಅಲ್ಲಿ ಹೋಗಿ ಬಿದ್ದರೆ ಅಲ್ಲೇ ಮುಳುಗ್ತಾ ತೇಳ್ತಾ ಸಾಯೋದಿಲ್ಲ, ಮತ್ತೆ ಸಾಯೋ ಪ್ರಶ್ನೆ ಇಲ್ಲೇ ಇಲ್ಲ. ಅದನ್ನೇ ಹೊಟ್ಟೆಯಲ್ಲಿ ಹಾಕೊಳ್ತಾ ಆ ಹೊಲಸ ವಾಸನೆಗೆ ಮೂರ್ಛೆ ತಪ್ಪಿ ಬದುಕಬೇಕಾದ ಪ್ರಸಂಗ ಬರ್ತದೆ. ಮುಂದೆ ಪ್ರಾಣರೋಧ ಅಂತ ಒಂದು ನರಕ. ಪ್ರಾಣರೋಧ ಅನ್ನೋ ನರಕದ ಬಗ್ಗೆ ಈಗ ಹೇಳ್ತಾರೆ. ನಾಯಿ ಕಷ್ಟಗಳನ್ನ ಸಾಕಿ ಬೇಟೆ ಆಡ್ತಾ ವಿಧಿ ನಿಯಮಗಳನ್ನೆಲ್ಲ ಉಲ್ಲಂಘಿಸಿ ಬದುಕುವುದಾದ್ರೆ, ಮೃಗಗಳನ್ನ ಬೇಟೆ ಆಡ್ತಿದ್ರೆ ಪ್ರಾಣರೋಧ ಅನ್ನೋ ನರಕದಲ್ಲಿ ಹಾಕ್ತಾರೆ. ಅದರಲ್ಲಿ ಇದು ಹೇಗೆ ಅಂದ್ರೆ, ನೀವು ಕತ್ತೆ ನಾಯಿಯನ್ನು ಸಾಕಬಾರ್ದು ಅಂತ ಅರ್ಥ ಅಲ್ಲ. ನಾಯಿ ಸಾಕುವುದು ಕೆಲವರಿಗೊಂದು ಸೈನಿಕರು ಮೊದಲಾದವರಿಗೆ ಅದು ಬೇಕೇ ಆಗ್ತದೆ.
ಅಥವಾ ಯಾರೋ ಜಮೀನು ನೋಡ್ಕೊಳ್ಳೋರಿಗೆಲ್ಲ ನಾಯಿ ಬೇಕಾಗ್ತದೆ. ಇಲ್ಲಿರುವುದು ಏನಂದ್ರೆ ಬ್ರಾಹ್ಮಣ ಆದಾಯ ಅಂತ. ಬ್ರಾಹ್ಮಣನ ನಿನ್ಗೆ ಯಾಕೆ ನಾಯಿ? ನಿನಗೆ ಹಿಂದಿನ ಸ್ವಾರಸ್ಯ ಏನಂದ್ರೆ, ನಾಯಿ ಬೇಕಾಗೋದು ಯಾಕೆ? ಮನೆಗೆ ಕಾಯಲಿಕ್ಕೆ, ಮನೆಯಲ್ಲಿ ಬೆಲೆ ಬಾಳುವ ವಸ್ತು ಇತ್ಯಾದಿಗಳನ್ನು. ಬ್ರಾಹ್ಮಣ ಬೆಲೆ ಬಾಳುವ ವಸ್ತುವನ್ನು ಇಟ್ಕೊಂಡು ಬದುಕಲೇಬಾರದು, ಅವನ ಹತ್ರ ಅಷ್ಟು ಸಂಪತ್ತೇ ಬರಬಾರದು ಅಂತ ಶಾಸ್ತ್ರ ಇದೆ. ಅದು ಮುಂದೊಂದ್ಸರಿ 11ನೇ ಸ್ಕಂದ 7ನೇ ಸ್ಕಂದದಲ್ಲಿ ಹೇಳ್ತೇನೆ. ಅಷ್ಟು ಸಂಪತ್ತೇ ಶೇಖರ ಆಗಬಾರ್ದು, ಸಂಪತ್ತು ಶೇಖರ ಆಗುವಷ್ಟು ದುಡ್ಡನ್ನು ಗಳಿಸಬಾರ್ದು ಅಂತಿದೆ. ಅದರಿಂದ ಮತ್ತೆ ಅವನಿಗೆ ನಾಯಿ ಯಾಕೆ, ಕತ್ತೆ ಯಾಕೆ ಅವನಿಗೆ? ಬೇಡ, ಅವ್ನು ಬೇಕಾಗೋದು ಗೋವು, ಮುಗಿದೋಯ್ತು. ಗೋವಾದ್ರೆ ಸಾಕು, ಅವ್ರಿಗೆ ಹಾಲು ಮೊಸರು ಕೊಡ್ತದೆ, ಮುಗಿದೋಯ್ತು. ನಾಯಿ ಯಾಕೆ ಸಾಕಿದೆ, ಕತ್ತೆ ಯಾಕೆ ಸಾಕಿದೆ? ಹೀಗೆ ಮಾಡ್ತಾ ಇದ್ರೆ ಪ್ರಾಣರೋಧ ಅನ್ನೋ ನರಕದಲ್ಲಿ ತೊಗೊಂಡು ಹೋಗ್ತಾರೆ. ಅವನನ್ನು ಅಲ್ಲಿ ಕರ್ಕೊಂಡು ಹೋಗಿ ಅವನ ಮೈ ಮೇಲೆ ಬಾಣಗಳಿಂದ ಹೊಡಿತಾರೆ. ಪ್ರಾಣರೋಧ ಅಂದ್ರೆ ಪ್ರಾಣ ಅಂದ್ರೆ ಜೀವಕ್ಕೆ ಅಡೆತಡೆ ಮಾಡುವುದು ಅಂತ ಅರ್ಥ. ಇನ್ನು ಅದ್ರ ಮುಂದಿನ ನರಕ ವಿಷಸನ ಅಂತ. ವಿಷಸನ ಅಂದ್ರೆ ಕೀಳುವುದು, ಕಿತ್ತುವುದು, ಹಿಂಸಿಸುವುದು ಅಂತ ಅರ್ಥ ಆಗ್ತದೆ ಸಂಸ್ಕೃತದಲ್ಲಿ. ಯಜ್ಞಗಳನ್ನು ಮಾಡೋದು ಹೇಗೆ ಮಾಡೋದು ಅಂದ್ರೆ ಡಂಬಾಚಾರಕ್ಕಾಗಿ ಮಾಡೋದು. ನಾವು ಯಜ್ಞವನ್ನು ಮಾಡಿದ್ರಿಂದ ಜನ ನೋಡಿ ಸಂತೋಷ ಪಡಲಿ, ನಮ್ಮನ್ನು ದೊಡ್ಡ ಧಾರ್ಮಿಕರು ಅಂತ ಹೊಗಳಿ ಅಂತ ಯಜ್ಞಾದಿಗಳನ್ನು ಮಾಡಿದರೆ. ಮತ್ತೆ ನಾನು ಈ ಹಿಂದೆ ಹೇಳಿದ್ದೆ, ಯಜ್ಞದಲ್ಲಿ ಪಶುಗಳನ್ನು ಕೊಂದು ಅದರ ಆಹುತಿ ಕೊಡೋದಿದೆ ಹೇಳಿದ್ದೆ ನಾನು. ಶ್ರಾದ್ದ ಮಾಡುವಾಗ ಕೂಡ ಮೊದಲಾದ ಕೆಲವು ಪ್ರಾಣಿಗಳನ್ನು ಕೊಂದು ಅದರ ಮಾಂಸದಿಂದ ಶ್ರಾದ್ದ ಮಾಡೋದಿದೆ. ಅದು ಸರಿ, ಭಗವಂತನ ಆರಾಧನೆ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡುವುದಾದ್ರೆ ವಿಚಾರ ಬೇರೆ. ಅದು ಇಲ್ಲದೇನೆ ಕೇವಲ ಡಂಬಾಚಾರಕ್ಕಾಗಿ ಪಶುಗಳನ್ನು ಕೊಲ್ಲುವುದು, ಅದರ ಅವಯವ ತಗೊಂಡು ಹೋಮ ಮಾಡುವುದು, ಇದನ್ನೆಲ್ಲ ಮಾಡಿದರೆ ಭಗವಂತನ ತೃಪ್ತಿಗೇನಾಗಲಿಲ್ಲ. ಅದರಿಂದ ಬರೀ ನಾಟಕ ಮಾಡಿದಂತಾಯ್ತು. ಅಂಥವರನ್ನ ವಿಷಸನ ಅನ್ನೋ ನರಕಕ್ಕೆ ಕರ್ಕೊಂಡು ಹೋಗಿ ಇವನ ಕೈ, ಕಾಲು ಇತ್ಯಾದಿ, ಕಣ್ಣು ಇತ್ಯಾದಿಗಳನ್ನ ಕೀಳ್ತಾರೆ. ಮುಂದೆ ಈ ತನ್ನ ಪತ್ನಿಗೆ ಅವರ ಏಕಾಂತದ ಕಾಲದಲ್ಲಿ ಅವನೇನಾದರೂ ತಪ್ಪು ಮಾಡಿದರೆ ಅಂಥವನನ್ನ, ನಾನು ಸಂಸ್ಕೃತದಲ್ಲಿ ಹೇಳ್ತೀನಿ, ಕನ್ನಡದಲ್ಲಿ ಅದನ್ನು ಹೇಳೋದಿಲ್ಲ ಇಲ್ಲಿ. ಯಸ್ವಿಹ ವೈ ಸವರ್ಣಾಂ ಭಾರ್ಯಾಂ ದ್ವಿಜಃ ರೇತಃಪಾಯೇತಿ. ರೇತಃಪಾನ ಮಾಡಿಸಿದರೆ ಬ್ರಾಹ್ಮಣ ತನ್ನ ಪತ್ನಿಗೆ, ಅವನನ್ನು ತಗೊಂಡೋಗಿ ವಾಮಾಚಾರಕ್ಕೆ, ಅವನು ಮಾಡಿದ ತಪ್ಪಿಗೆ ಫಲವಾಗಿ ಲಾಲಾಭಕ್ಷ ಅನ್ನೋ ಅರ್ಥದಲ್ಲಿ ಹಾಕ್ತಾರೆ. ಲಾಲಾಭಕ್ಷ ಅಂದ್ರೆ, ಲಾಲಾ ಅಂದ್ರೆ ಜೊಲ್ಲು ರಸ. ಅದರಲ್ಲಿ ಏನಿರ್ತದೆ ಅಂದ್ರೆ ಆ ನರಕದಲ್ಲಿ ರೇತಸ್ಸಿಂದೇ ಪ್ರವಾಹ. ಅಲ್ಲಿ ತಗೊಂಡು ಹೋಗಿ ಅದನ್ನೇ ಕುಡಿ ಅಂತಾರೆ. ಹೆಂಡತಿಗೆ ಹಾಗೆ ಹಿಂಸೆ ಮಾಡಿದ್ದಿ, ನೀನು ಹಾಗೆ ಮಾಡು ಅಂತ ಹೇಳ್ತಾರೆ. ಮುಂದೆ 29ನೇ ಶ್ಲೋಕದಲ್ಲಿ ರಾಜಭಟ್ರು ಇವರೆಲ್ಲ ದರೋಡೆಕೋರರಿಂದ, ಕಳ್ಳಕಾಕರಿಂದ ಸಾಮ್ರಾಜ್ಯವನ್ನು ರಕ್ಷಿಸಬೇಕು. ಇವರೇ ಕಳ್ಳಕಾಕರಾಗ್ಬಿಟ್ರೆ ಸಾಮ್ರಾಜ್ಯ ರಕ್ಷಣೆ ಮಾಡುವವರು ಯಾರು? ಗ್ರಾಮಗಳನ್ನ, ವರ್ತಕರನ್ನೆಲ್ಲ ಕೊಳ್ಳೆ ಹೊಡೆದು ಜನಸಾಮಾನ್ಯರಿಂದ ಸ್ವತ್ತುಗಳನ್ನು ಕದ್ದು ಜನಸಾಮಾನ್ಯರನ್ನೇ ಶೋಷಣೆ ಮಾಡಲಿಕ್ಕೆ ತೊಡಗಿದ್ರೆ, ಅಲ್ಲಿ ಅವ್ರು ಸತ್ತ ಮೇಲೆ ಅವ್ರನ್ನ ತಗೊಂಡೋಗಿ ಸಾರಮೇಯಾದನ ಅನ್ನೋ ನರಕದಲ್ಲಿ ಹಾಕ್ತಾರೆ. ಅದಕ್ಕೆ ಯಾಕೆ ಸಾರಮೇಯ ಅಂತಾರೆ ಅಂದ್ರೆ, ಸಾರಮೇಯ ಅಂದ್ರೆ ನಾಯಿ ಸಂಸ್ಕೃತದಲ್ಲಿ. ಈ ನರಕದಲ್ಲಿ 720 ನಾಯಿಗಳಿರ್ತಾವಂತೆ. ಶ್ವಾನಃ 720 ಸ್ಪೆಷಲ್ ತಳಿ ನಾಯಿಗಳೇ ಇದ್ದಿರಬೇಕು, ಭಯಾನಕವಾದ ನಾಯಿಗಳು. ಆ ನಾಯಿಗಳ ಹಲ್ಲು ವಜ್ರದಂಥ ಹಲ್ಲು. ಅಂತಹ ನಾಯಿಗಳು ಬಂದು ಇವನನ್ನು ಕಚ್ಚುತ್ತವರು, ಈ ವ್ಯಕ್ತಿಯನ್ನು. ಇಲ್ಲಿದ್ದ ಜನರಿಗೆ ಶೋಷಣೆ ಮಾಡಿದ್ದೆಲ್ಲ ಅಲ್ಲಿ ಬಾ ಅಂತ ಕಚ್ಚಿ ತಿಂತವೆ. ಮತ್ತೆ ಈ ಸಾಕ್ಷಿ ವ್ಯವಹಾರದಲ್ಲಿ ಮಾರಾಟ ಮಾಡುವುದು, ಖರೀದಿ ಮಾಡುವುದು, ದಾನ ಕೊಡುವುದು ಇತ್ಯಾದಿ ಸಂದರ್ಭದಲ್ಲಿ ಸಾಕ್ಷಿ ಹೇಳಲಿಕ್ಕಾದ್ರೆ ಸರಿಯಾಗಿ ಸಾಕ್ಷಿ ಹೇಳಬೇಕು. ಅದನ್ನು ಬಿಟ್ಟು ತಪ್ಪು ಸಾಕ್ಷಿ ಹೇಳಿದರೆ ಕೊನೆಗೆ ಸಾಯುವಾಗ ಕಷ್ಟಪಟ್ಟು ಸಾಯ್ತಾರೆ, ಸುಖವಾಗಿ ಸಾವು ಬರೋದಿಲ್ಲ ಅಂತ ಅವ್ರಿಗೆ. ಇದು ಅವೀಚಿಯನ್ನು ನರಕದಲ್ಲಿ ಹೋಗಿ ಬೀಳ್ತಾನೆ. ಇದು ಇಲ್ಲಿ ಗಮನಿಸಬೇಕಾದ ಏನಂದ್ರೆ, ವ್ಯವಹಾರದಲ್ಲಿ ಲೌಕಿಕ ವ್ಯವಹಾರಗಳು ಇರ್ತಾವಲ್ಲ, ಅಲ್ಲಿ ನಾವು ತಪ್ಪು ಸಾಕ್ಷಿ ಹೇಳೋ ಪ್ರಸಂಗ ಯಾವಾಗ ಬರ್ತದೆ? ಒಂದ್ಸಲಿ ಸಾಕ್ಷಿ ಅಂತ ನಮ್ಮನ್ನು ಯಾರಾದ್ರೂ ಕರೆದಾಗ ಒಂದರ್ಥ, ಕೆಲವನ್ನ ಇಲ್ಲಿ ಹೇಳಿರೋದಿಲ್ಲ, ನಾವು ತಿಳ್ಕೋಬೇಕಾಗ್ತದೆ. ಮಧ್ಯಸ್ಥರಾಗಿ ಹೋಗೋ ಪ್ರಸಂಗ ಬರ್ತದಲ್ಲ, ಹಿರಿಯರಾಗಿ ಪಂಚರಾಗಿ ಹೋಗೋ ಪ್ರಸಂಗ ಬರ್ತದಲ್ಲ, ತಪ್ಪಿ ನಡೆದ್ರೆ, ಸುಳ್ಳು ಹೇಳಿದ್ರೆ, ವ್ಯವಹಾರ ಏನಿದೆ ಅದನ್ನು ಹೇಳಬೇಕು. ಅದನ್ನ ಬಿಟ್ಟು ಅನ್ಯಾಯಕ್ಕೆ ಸಮರ್ಥನೆ ಮಾಡಿದರೆ
ಅದು ಎಲ್ಲ ಇದರಲ್ಲಿ ಸೇರ್ತದೆ. ಅವೀಚಿಯನ್ನು ನರಕದಲ್ಲಿ ಹಾಕ್ತಾರೆ. ಅಲ್ಲಿ ಕಲ್ಲು ಬಂಡೆ ಇತ್ಯಾದಿಗಳನ್ನು ತುಂಬಿದಂಥ ಒಂದು ದೊಡ್ಡ ನೀರಿನ ಪರಿಸರ ಅದು. ಅಲ್ಲಿ ತಗೊಂಡೋಗಿ ಅವನನ್ನು ಬೀಳಿಸ್ತಾರೆ. ಅದು ಹೇಗೆ, ಎಲ್ಲಿಂದ, ಎತ್ತರದಿಂದ ಬೀಳಿಸ್ತಾರಂತೆ. ಕೆಲವು ಸರಿ ದೊಡ್ಡ ಪರ್ವತ ತುದಿಯಿಂದ ಕೆಳಗೆ ದಬ್ಬೋದು ಅಂತೆಲ್ಲ ಇರ್ತಾರೆ. ಅದೊಂದು ಶಿಕ್ಷಣ ಆಗಿತ್ತು, ಒಂದು ಶಿಕ್ಷೆ ಕೊಡೋದು ಅಂತ ಇರ್ತಿತ್ತು. ಸುಮಾರು 100 ಯೋಜನೆ ಎತ್ತರ ಇರುವಂತಹ ಪರ್ವತ ಶಿಖರ, 700 ಕಿಲೋಮೀಟರ್ದಷ್ಟು 600 ಕಿಲೋಮೀಟರ್ ಎತ್ತರ ಇರುವಂತಹ ಒಂದು ಪರ್ವತ. ಆ ಪರ್ವತ ತುದಿಗೆ ತಗೊಂಡೋಗಿ ಅವನು ಕೆಳಗೆ ದಳ್ತಾರೆ. ಕೆಳಗೆ ದಳ್ಳಿದ್ರೆ ಆ ಒಂದು ಸರೋವರ ಅಥವಾ ಸಮುದ್ರ. ಅಲ್ಲಿರುವುದೇನಿದೆ, ನೀರಿರೋದಕ್ಕಿಂತ ಹೆಚ್ಚಾಗಿ ಕಲ್ಲು ಬಂಡೆಗಳೇ ಇವೆ. ಇವನು ಬಿದ್ದಾಗಲೇ ತಲೆ ಹೊಡೆದು ಸಾಯೋಲ್ಲ, ಸಾಯ್ತಾನಂದ್ರೆ ಕಷ್ಟಪಡ್ತಾನೆ. ಮತ್ತೆ ಹಿಡಿದುಕೊಳ್ಳಿಕ್ಕೆ ಏನಾದ್ರು ಒಂದಲ್ಲಿ ಹಿಡ್ಕೋಬೇಕು ಆಧಾರ, ಏನಾದ್ರು ಒಂದು ಮುಳುಗೋನಿ, ಹುಲ್ಲು ಇಲ್ಲ, ಕಡ್ಡಿಯೂ ಇಲ್ಲ. ತಲೆ ಕೆಳಗಾಗಿ ಬೀಳ್ತಾನೆ, ಶರೀರ ಒಡೆದು ಚೂರು ಚೂರಾಗ್ತದೆ. ನಮ್ಮ ಪ್ರಿಯಮಾನ ಸಾವು ಮಾತ್ರ ಬರೋಲ್ಲ. ಸಾವಾರು ಬರಲಿ ಅಂತ ಗೋಳಾಡ್ತಿರ್ತಾನೆ, ಸಾವು ಬರೋಲ್ಲ. ಮತ್ತೆ ಅದೇ ಪುನರಾವರ್ತನೆ ಆಗ್ತದೆ. ಬಿದ್ಮೇಲೆ ಮೇಲೆ ಕಳಿಸ್ಲಿಕ್ಕೆ ಮತ್ತೆ ಜನ ಇದ್ದಾರೆ, ಮೇಲೆ ಎಳ್ಕೊಂಡು ಹೋಗ್ತಾರೆ, ಅಲ್ಲಿಂದ ಮತ್ತೆ ಬೀಳಿಸ್ತಾರೆ. ಇದು ನಡೀತಾ ಇರ್ತದೆ. ಇದನ್ನೇ ಅವೀಚಿ ಅಂತ ಹೀಗೆ ಹೇಳ್ತಾರೆ. ವೀಚಿ ಅಂದ್ರೆ ತರಂಗ, ನೀರಿನಲ್ಲಿ ತರಂಗ ಇರ್ತದಲ್ಲ, ಈ ಕೆಳಗೆ ಬೀಳಿಸುವ ನೀರಿನಲ್ಲಿ ತರಂಗ ಅಂದ್ರೆ ಕಲ್ಲು ಬಂಡೆಗಳೇ ತರಂಗ. ಅಂತಹ ಪ್ರಸಂಗದಲ್ಲಿ, ಅಂತಹ ಪರಿಸರದಲ್ಲಿ ತಗೊಂಡೋಗಿ ಅವನು ಬೀಳಿಸ್ತಾರೆ. ಯಾವ ಕಾಲಕ್ಕೂ ಈ ಬ್ರಾಹ್ಮಣ ಆಗಲಿ ಅವನ ಪತ್ನಿ ಆಗಲಿ ಮದ್ಯಪಾನ ಮಾಡುವಂತಿಲ್ಲ. ಮದ್ಯಪಾನ ಅಥವಾ ದೋಷ, ಈ ಹಿಂದೆ ನಾವು ನೋಡಿದ್ವಿ. ಕ್ಷತ್ರಿಯರು ಮದ್ಯಪಾನ ಮಾಡಬಹುದು, ಅದು ದಂಪತಿಗಳ ಏಕಾಂತದಲ್ಲಿ ಅಂತ ಪ್ರಸಂಗದಲ್ಲಿ ಮಾತ್ರ. ಅಂಥವನು ಏನಾದರೂ ಮದ್ಯಪಾನ ಮಾಡಿದರೆ ಅವರೆಲ್ಲ ಅಯಃಪಾನ ಅನ್ನೋ ನರಕದಲ್ಲಿ ಹೋಗಿ ಬೀಳ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಅಯಃಪಾನ ಅಂದರೆ, ಅಯಸ್ ಅಂದರೆ ಕಬ್ಬಿಣದ ರಸ ಅವನ ಬಾಯಿಗೆ ಹೊಯ್ತಾರೆ. ನರಕದಲ್ಲಿ ಕರ್ಕೊಂಡೋಗಿ ಅವನಿಗೆ ಒದ್ದು ಕೆಳಗೆ ಕೆಡವಿ ಅವನ ಎದೆ ಮೇಲೆ ಕಾಲಿಟ್ಟು ಕಾದ ಕಬ್ಬಿಣದ ದ್ರವ ರೆಡಿ ಇರ್ತದೆ, ಅದೆಲ್ಲ ಅದನ್ನ ಅವನ ಬಾಯಿಗೆ ಹೊಯ್ತಾರೆ. ಇದು ಮಹಾಭಾರತದಲ್ಲಿ ಬರೋದಿದೆ, ಮುಂದೆ ಅದನ್ನೊಂದ್ಸರಿ ಹೇಳೋನಿರ್ತೇನೆ. ಮದ್ಯಪಾನ ಏನಾದರೂ ಮಾಡಿದರೆ ಪ್ರಾಯಶ್ಚಿತ್ತವನ್ನು ಇಲ್ಲೇ ಮಾಡ್ಕೊಂಡ್ರೆ ಮುಂದೆ ಅಲ್ಲಿ ಶಿಕ್ಷೆ ಅನುಭವಿಸೋ ಪ್ರಸಂಗ ಬರೋದಿಲ್ಲ. ಇಲ್ಲೇ ಮಾಡ್ಕೊಳ್ಳೋದು ಹೇಗೆ ಮಾಡ್ಕೊಳ್ಳೋದು ಅಂದರೆ, ಕಾದ ಎಣ್ಣೆ ಇತ್ಯಾದಿಯನ್ನು ಕುಡಿದು ಪ್ರಾಣ ಪರಿತ್ಯಾಗ ಮಾಡಬೇಕು ಅಂತ ಮದ್ಯಪಾನ ಮಾಡಿದರೆ. ಇದೆಲ್ಲ ವಿಶೇಷವಾಗಿ ಬ್ರಾಹ್ಮಣನಿಗೆ ಹೇಳಿರ್ತಾರೆ. ಶಾಸ್ತ್ರ ಬಹಳ ಪ್ರಾಕ್ಟಿಕಲ್ ಇದೆ. ಉಳಿದವರಿಗೆ, ರಾಜ ಮೊದಲಾದವರಿಗೆ ಮದ್ಯಪಾನ ಬೇಕಾಗ್ತದೆ. ಬ್ರಾಹ್ಮಣನಿಗಂತೂ ಕಟ್ಟುಪಾಡುಗಳು ಬಹಳ ಇವೆ. ಕೂತ್ಕೊಂಡು ಪುರಾಣ ಪ್ರವಚನ ಹೇಳೋದು ಮಾತ್ರ ಅವನ ಕರ್ತವ್ಯ ಅಲ್ಲ, ಕಟ್ಟುಪಾಡುಗಳೇ ಬಹಳ ಅವನೆಂದೂ ತಪ್ಪಿ ನಡೆಯುವಂತಿಲ್ಲ. ಅವನಿಗೆ ಕೆಲವನ್ನು ಹೇಳಿದ್ದಾರೆ, ಇನ್ನು ಕೆಲವು ಎಲ್ಲ ಸಮಾಜಕ್ಕೂ ಇದೆ. ಇದಂತೂ ಹೌದು, ಮದ್ಯಪಾನವನ್ನ ಯಾರೂ ಮಾಡಬಾರ್ದು. ಬ್ರಾಹ್ಮಣ ಆಗಲಿ ಉಳಿದವರು ಯಾರೂ ಮಾಡಲೇಬಾರದು. ಮೋಜಿಗಾಗಿ ಮಾಡುವುದಂತೂ ಯಾವ ಕಾರಣಕ್ಕೂ ಸಲ್ಲದು. ಔಷಧಕ್ಕಾಗಿ ಆಸವ, ಅರಿಷ್ಟ ಇತ್ಯಾದಿಗಳನ್ನು ಪಾನ ಮಾಡ್ತಾರೆ, ಅವೆಲ್ಲ ವಿಚಾರ ಬೇರೆ. ಕುಡಿದು ತೂರಾಡೋದಕ್ಕೆ ದುಡ್ಡು ಹೆಚ್ಚಾಗಿ ಮದ್ಯಪಾನ ಮಾಡಿದರೆ ಬ್ರಾಹ್ಮಣವೇ ಮಾಡಲಿ ಮತ್ತಾರೇ ಮಾಡಲಿ, ಯಾವ ಜಾತಿ ಇರಲಿ, ಯಾವ ಸಮಾಜವೇ ಇರಲಿ, ಅವನಿಗೆ ಅಲ್ಲಿ ಕರ್ಕೊಂಡು ಹೋಗಿ ಕಾದು ಕಬ್ಬಿಣದ ರಸ ಕುಡಿಸೋದು ಗ್ಯಾರಂಟಿ. ಅದನ್ನು ಹಾಕಿ ತಿಳ್ಕೋಬೇಕು. ಇನ್ನು ಈ 32ನೇ ಶ್ಲೋಕದಲ್ಲಿ ಒಂದು ಹೇಳ್ತಾರೆ, ತಾನು ಮಹಾ ನೀಚ, ಏನು ಯೋಗ್ಯತೆಯೂ ಇಲ್ಲ. ಆದರೆ ಜನ ಭೇಟಿಯಾದಾಗ ಜನರ ಮುಂದೆ ಏನು ಹೇಳ್ಕೊತಾನೆ, ತಾನೊಬ್ಬ ದೊಡ್ಡ ಪಂಡಿತ ಅಂತ ಹೇಳ್ಕೊಳ್ಳೋದು. ಮತ್ತೆ ತನಗಿಂತ ತಪಸ್ಸು, ವಿದ್ಯೆ ಇತ್ಯಾದಿ ಜ್ಯೇಷ್ಠರಾದವರು ಇರ್ತಾರೆ, ವಯಸ್ಸಿನಿಂದ ಜ್ಯೇಷ್ಠರಾದವರು, ಅವರನ್ನು ಗೌರವಿಸಬೇಕು. ಅಂಥವ್ರನ್ನ ಗೌರವಿಸೋದಿಲ್ಲ, ತಾನೇ ದೊಡ್ಡವನು ಅಂತ ಮೆರೆದಾಡ್ತಿರ್ತಾನೆ. ಅವನನ್ನು ಕರ್ಕೊಂಡು ಹೋಗಿ, ಅವನು ಬದುಕಿದ್ದಾಗಲೇ ಸತ್ತಂತೆ, ದೊಡ್ಡವ್ರನ್ನ ಗೌರವಿಸದೆ ಹೋದ್ರೆ ನಾವು ಈಗಲೇ ಸತ್ತಂತೇನೆ. ಸತ್ತ ಮೇಲೆ ಕ್ಷಾರಕರ್ದಮ ಅನ್ನೋ ನರಕದಲ್ಲಿ ಹಾಕ್ತಾರೆ. ಕ್ಷಾರಕರ್ದಮ ಅಂದ್ರೆ ಏನು ಅಂದ್ರೆ, ಕ್ಷಾರ ಅಂದ್ರೆ ಖಾರ ಅಥವಾ ಉಪ್ಪು, ಅದರದೊಂದು ಮಿಶ್ರಣ. ಅದೇ ಅದು ಕೆಸರು. ಉಪ್ಪಿನ ಕೆಸರಿನಲ್ಲಿ ತಲೆ ಕೆಳಗಾಗಿ ಬೀಳಿಸ್ತಾರೆ. ಆ ಉಪ್ಪು ಇತ್ಯಾದಿಗಳೆಲ್ಲ ಮೈಗೆ ತಾಕಿದಾಗ ಮೈ ಉರಿಲಿಕ್ಕೆ ಶುರುವಾಗ್ತದೆ. ಅದು ಕ್ಷಾರಕರ್ದಮ. ನಾವೀಗಾಗಲೇ ನೋಡಿದ್ದೀವಿ, ದೇವತೆಗಳ ಆರಾಧನೆಗಾಗಿ, ಶ್ರಾದ್ದ ಇತ್ಯಾದಿಗಳಿಗಾಗಿ ಮಾಂಸಾಹಾರ ತಿನ್ನುವವರಾದರೆ ಭಗವಂತನ ನಿವೇದನೆ ಮಾಡಿ ತಿನ್ನುವುದು ವಿಷಯ ಬೇರೆ. ಅದು ಬಿಟ್ಟು
ದುಷ್ಟ ದೇವತೆಗಳಿಗೆ ದುರ್ಬುದ್ಧಿಯಿಂದ ನರಬಲಿ ಕೊಡೋದು ಇತ್ಯಾದಿಗಳನ್ನು ಮಾಡಿದರೆ, ಮಾಂಸ ಭಕ್ಷಣೆ ಮಾಡುವುದಕ್ಕೂ ಒಂದು ವಿಧಾನ ಇದೆ. ಅದನ್ನು ಬಿಟ್ಟು ಮಾಂಸ ಭಕ್ಷಣೆ ಮಾಡಿದರೆ, ನರಮಾಂಸ ಭಕ್ಷಣೆ ಮಾಡಿದರೆ ಅವರನ್ನ ರಕ್ಷೋಗಣ ಭೋಜನ ಅನ್ನೋ ನರಕದಲ್ಲಿ ತಗೊಂಡೋಗಿ ಹಾಕ್ತಾರೆ. ಅಲ್ಲಿ ರಕ್ಷೋಗಣ ಭೋಜನ ಅಂತ ಯಾಕೆ ಕರೀತಾರೆ ಅಂದ್ರೆ, ರಾಕ್ಷಸರು ಈ ಜಗತ್ತಿನಲ್ಲಿ ಯಾರನ್ನು ತಿಂದಿರ್ತಾರಲ್ಲ ಇವರೆಲ್ಲ ಅಲ್ಲಿ ಹೋಗಿ ಕಾಯ್ತಾ ಕೂತಿರ್ತಾರೆ. ಅವರು ಇವ್ರನ್ನ ಕರ್ಕೊಂಡು ಖಡ್ಗದಿಂದ ಕತ್ತರಿಸಿ ಅವರು ರಕ್ತ ಕುಡಿದು ಕುಣಿದಾಡಿ ಹಾಡ್ತಾ ನಗ್ತಾ ಆರಾಮಾಗಿರ್ತಾರೆ. ಇವನು ತಾನು ಇಲ್ಲಿ ಯಾರ್ಯಾರು ಹಿಂಸೆ ಕೊಟ್ಟು ಆ ಹಿಂಸೆ ಕಾಲದಲ್ಲಿ ಮೋದು ಮಾಡ್ತಿದ್ನಲ್ಲ ಅವ್ರೆಲ್ಲ ಅಲ್ಲಿರ್ತಾರೆ. ಒಂದು ಮಾಂಸ ಅನ್ನೋ ಶಬ್ದದ ಒಂದು ಅರ್ಥ ಹೇಳ್ತೇನೆ ನಾನು, ಅದನ್ನು ಗಮನಿಸ್ಬೇಕು. ಸಂಸ್ಕೃತದಲ್ಲಿ ಮಾಮ್ ಅಂದ್ರೆ ನನ್ನನ್ನು ಅಂತ ಅರ್ಥ, ಸ ಅಂದ್ರೆ ಅವನು ಅಂತ ಅರ್ಥ. ಈಗ ವೈದ್ಯಶಾಸ್ತ್ರದಲ್ಲಿ ಒಂದು ಶ್ಲೋಕ ಇದೆ, ಯಸ್ಯ ಮಾಂಸಂ ಇಹ ಅಗ್ಮ್ಯಹಂ ಸಹ ಮಾಂ ತತ್ರ ಅಸ್ತಿ ಅಂತ. ಇಲ್ಲಿ ನಾನು ಈ ಜಗತ್ತಿನಲ್ಲಿ ಯಾರನ್ನ ನಾನು ತಿನ್ನಲ್ಲ, ಸಹ ಆ ವ್ಯಕ್ತಿ ಮಾಮ್ ನನ್ನನ್ನು ಅಲ್ಲಿ ತಿಂತಾನೆ. ಇದೆಲ್ಲ ಭಾಗವತದಲ್ಲಿ ಬಂದಿರೋ ವಿಷಯ. ಅದರಿಂದ ಮಾಂಸಕ್ಕೆ ಮಾಂಸ ಅಂತ ಇದು ಹೆಸರು. ಅದರಿಂದ ನಾನು ಹಿಂದೆ ಹೇಳಿದ್ದೆ, ಮಾಂಸಾಹಾರದ ಬಗ್ಗೆ ಬಹಳ ಬ್ಯಾಲೆನ್ಸ್ ಇರಬೇಕು. ಅದನ್ನು ಟೀಕೆ ಮಾಡುವಾಗ ಯಾರು ಮಾಂಸಾಹಾರ ತಿಂದರೆ ಅವ್ರನ್ನ ನಾವು ಬೈಯೋದಾಗಲಿ, ಅವ್ರಿಗೂ ಟೀಕೆ ಮಾಡೋರಿಗೂ ಬ್ಯಾಲೆನ್ಸ್ ಬೇಕು, ತಿನ್ನುವವರಿಗೂ ಬ್ಯಾಲೆನ್ಸ್ ಬೇಕು. ಬಿಟ್ಟರೆ ಮಹಾಫಲ, ನಿವೃತ್ತಿಸ್ತು ಮಹಾಫಲ ಅಂತ ಹಿಂದೆ ಅದನ್ನು ಹೇಳಿದ್ದೆ ನಾನು. ತಿನ್ನುವುದಾದರೆ ಅದಕ್ಕೊಂದು ವಿಧಾನಗಳಿವೆ. ನಮ್ಮ ಆಹಾರ ಪದ್ಧತಿ, ಹಿಂದಿನ ಬಂದ ಆಹಾರ ಪದ್ಧತಿ, ಅಭ್ಯಾಸ ಆಗಿರುವ ಪದ್ಧತಿ ಅಂತ ಅದನ್ನ ಸಂಯಮದಿಂದ ಸ್ವೀಕಾರ ಮಾಡಬೇಕು. ಇನ್ನ ನಾವಿವತ್ತು ಈಗೇನು ನೋಡಿದ್ದೀವಲ್ಲ, ಇವು ಸುಮಾರು 34 ಶ್ಲೋಕಗಳು ನೋಡಿದ್ದೀವಿ. ನಾನು ಅನ್ಕೊಂಡಿದ್ದೆ ಭಾಗವತದ ಇದನ್ನೆಲ್ಲ ನೋಡಿ ಮಹಾಭಾರತದಲ್ಲಿ ಬಂದದನ್ನು ಹೇಳಿ ಮುಗಿದು ಬಿಡ್ಬೋದು ಇವತ್ತು ಅಂತ. ಆದರೆ ಇಲ್ಲಿರುವುದು ಎಲ್ಲವನ್ನೂ ನಾನೀಗ ಹೇಳಬೇಕಾಯ್ತು. ಹಾಗೆ ನಮ್ಮ ಗುರುಗಳು ಎಲ್ಲ ಪಾಪಗಳು, ನರಕಗಳು, ಪಾತಕಗಳ ಬಗ್ಗೆ ವಿವರವಾಗಿ ಹೇಳು, ಮಹಾಭಾರತದಲ್ಲೂ ಬಂದದ್ದು ಅಂತ ಹೇಳು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಆದ್ದರಿಂದ ಹಿಂದಿನಂತೆ ಕಥೆ ನಾನು ಹೆಚ್ಚು ಓಡಿಸಲಿಲ್ಲ. ಅಲ್ಲಿ ಬಂದಿರುವುದು ಎಲ್ಲವನ್ನೂ ಹೇಳ್ತಾ ಹೋದೆ. ಆದ್ದರಿಂದ ಇಲ್ಲೇ ಭಾಗವತದಲ್ಲೇ ಇನ್ನೂ 10 ಶ್ಲೋಕಗಳು ಬಾಕಿ ಇವೆ. ಹಾಗೆ ಶಾಂತಿ ಪರ್ವದಲ್ಲಿ, ಅನುಶಾಸನ ಪರ್ವದಲ್ಲಿ ಮಹಾಭಾರತದಲ್ಲಿ ಬಂದದ್ದು ಉಳಿದಿದೆ. ಅದನ್ನೆಲ್ಲವನ್ನು ನಾಳೆ ದಿವಸ ನೋಡೋಣ. ಇವತ್ತಿಗೆ ಈ ಭಾಗವನ್ನು ಇಲ್ಲಿಗೆ ಸಮಾಪ್ತ ಮಾಡೋಣ. ಹುಸಿಯ ನಾಡಿ ಹೊಟ್ಟೆ ಹೊರಗೆ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರುವೆನು ಶ್ರೀಕೇಶನೆ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.